ಇರ್ಬೋದು, ಪ್ರಯೋಗ ಅಂತಾನೆ ಅಲ್ಲ, ಇದೆಲ್ಲ ಯಾವುದೋ ಕಾಲದಲ್ಲಿ ಆಗಿ ವಾಸ ಇರೋವಂಥ ಜಾಗಗಳೇ. ನಾವು ಮರ್ತಿದ್ವಿ, ಇವಾಗ ಅದನ್ನು ವಾಪಸ್ಸು ಕಲ್ತ್ಕೊತಾ ಇದ್ದೀವಿ ಅಷ್ಟೇ. ಮತ್ತು ಇದರಲ್ಲಿ ನಿಮ್ಗೆ ಏನು ಅಂತಂದರೆ, ಎಲ್ಲೇ ಟೈ ಬೀಮ್ ಉಪಯೋಗಿಸಿಲ್ಲ ನಾವು. ಟೈ ಬೀಮ್ ಆಗಲಿ, ಒಂದು ಕಾಲಮ್ ಹಾಕೋದು ಏನೂ ಇಲ್ಲ. ಸೊ ಇಡೀ ಒಂದು ಗೋಡೆಗೆ ನಮಗೆ ತೂಕ ತಡೆದಿರೋದು ಗೋಡೆನೇ. ಇಲ್ಲೇ ನಾವು ಪ್ರಯೋಗ ಶುರು ಮಾಡಿದ್ದು, ಈ ಗೋಡೆಗಳಲ್ಲೇ ಶುರು ಮಾಡಿದ್ದು. ಸೊ ಸೂರ್ಯ ಮುಳುಗುವಾಗ ಆ ಸೂರ್ಯನದು ಕಿಂಡಿ ಏನಿದೆ ಅಲ್ಲಿಂದ ಸೂರ್ಯನ ಬೆಳಕು ಒಳಗಡೆ ಬರುತ್ತೆ. ಸೊ ಸೂರ್ಯಾಸ್ತ ಹೊರಗಡೆ ಆಗೋದು ಒಳಗಡೆನೂ ಹೋಗ್ತಾ ಇರುತ್ತೆ. ನನ್ನ ಹೆಂಡತಿ ಪೃಥ್ವಿನೇನೆ ಮೊದಲು ಮನೆ ಕಟ್ಟುವಂತ ಕಲ್ಪನೆ ತಂದಿದ್ದು ಅವಳೇನೆ. ಶುರುನಲ್ಲಿ ಎಲ್ಲರೂ ಬೇಡ ಅಂತಾನೆ ಅಂದ್ರು, ಬಟ್ ಆಮೇಲೆ ಅದೊಂಥರ ಹೆಂಗಾಯ್ತು ಅಂತಂದ್ರೆ ತುಂಬಾ ಜನ ಶ್ರಮದಾನ ಮಾಡಿದ್ದಾರೆ ಈ ಮನೆ ಕಟ್ಟೋದಕ್ಕೆ. ನಮ್ಮ ಚಿಲೇನಹಳ್ಳಿ ಜನಕ್ಕೆ ಇದೊಂದು ಯಾತ್ರಾ ಸ್ಥಳ ಆಗ್ಬಿಟ್ಟಿದೆ. ಅವರೆಲ್ಲ ಮನೆಗಳ ಮನೆ ತೆಗೆದು ಸಿಮೆಂಟ್ ಮನೆಗಳು ಮಾಡವ್ರೆ. ಯಾರಾದರೂ ಬಂದರೆ ಇದು ಒಂದು ಯಾತ್ರಾ ಸ್ಥಳ. ಹಾಂ ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ತಮ್ಮ ಇಂಟ್ರಡಕ್ಷನ್. ತಾವು ಒಂದು ವಿಶೇಷವಾದ ಮನೆ ಕಟ್ಟಿದ್ದೀರಾ ಅಂತ ಸಾಕಷ್ಟು ಈ ಕಡೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಹೆಸರುವಾಸಿಯಾಗಿದೆ. ಏನು ವಿಶೇಷತೆ? ತಮ್ಮ ಇಂಟ್ರಡಕ್ಷನ್ ಮೂಲಕ ವಿವರಿಸ್ಬೋದಾ ನಿಮ್ಮ ಮನೆಯನ್ನು? ನನ್ನ ಹೆಸರು ತೇಜಸ್ವಿ. ನಾನೊಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ನನ್ನ ವೃತ್ತಿ ಜೀವನ. ಇನ್ನು ಅದು ಬಿಟ್ಟರೆ ನನ್ನ ಪರಿಸರ ಆಸಕ್ತ, ಆಮೇಲೆ ಸ್ವಲ್ಪ ಸಹಜ ಕೃಷಿ ಕಡೆ ಒಂದು ಗಮನ ಇರೋಂಥ ಆಸಕ್ತಿ ಇವಾಗ ಬರ್ತಾ ಇದೆ. ಅದಾದಮೇಲೆ ನಮಗೆ ಏನು ಅಂತಂದರೆ, ಇದೆಲ್ಲ ಈ ಒಂದು ಜಾಗನ ಒಂದು ಆಹಾರ ವನ ಮಾಡೋಣ ಅಂತ. ಅಂದರೆ ಯಾವುದೇ ಒಂದು ನಾವು ಅಂದರೆ ನನಗೆ ಇಲ್ಲಿ ಸೆಳೆದು ಬಂದಿದ್ದು ಪರಿಸರದ ಆಸಕ್ತಿಯಿಂದನೇ ಅದರಲ್ಲಿ ಆಹಾರವನ ಮಾಡೋಣ ಅಂತ. ಸೊ ಆಹಾರವನ ಅಂದರೆ ಇದೊಂದು ಕಾಡಾಗಬೇಕು, ಮತ್ತು ಇದು ಎಲ್ಲನೂ ನಮಗೆ ಇಲ್ಲಿ ನಮ್ಮ ಸುತ್ತಮುತ್ತ ಒಂದು ನಾವಿರೋಕ್ಕೂ ಜಾಗ ಇರಬೇಕು, ಆಮೇಲೆ ನಮ್ಗೆ ಆಹಾರನೂ ಸಿಗಬೇಕು, ಮತ್ತು ಇಲ್ಲಿ ಸಹಜವಾಗಿರುವಂಥ ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ಒಂದು ಆವಾಸ ಸ್ಥಾನ ಆಗಬೇಕು. ಇದು ಮುಖ್ಯ ಉದ್ದೇಶ ಇಲ್ಲಿ. ಸೊ ಆ ಥರ ಬಂದಾಗ ನಾವು ಇಲ್ಲಿ ಇರೋಕ್ಕೆ ಒಂದು ಜಾಗ ಬೇಕಾಗಿತ್ತು. ಅದು ಆಮೇಲೆ ನಾವು ಮಣ್ಣಲ್ಲೇ ಯಾಕೆ ಆಗಬಾರ್ದು ಅಂತ ಒಂದು ಕುತೂಹಲ ಇತ್ತು ನಮಗೆ. ಆ ಪ್ರಶ್ನೆ ದಾಟೋದನ್ನು ಸ್ವಲ್ಪ ದೊಡ್ಡ ಎತ್ತರನೇ ಇತ್ತು. ಆದರೆ ಅದಕ್ಕೇನು ತುಂಬ ವಿಶೇಷವಾದಂಥ ಧೈರ್ಯ ಆಗಲಿ ಏನೂ ಬೇಡ. ನಾವು ಹಳೆ ಮಣ್ಣಿನ ಮನೆಗಳನ್ನ ನಾವು ಗಮನಿಸಿದ್ರೆ ಸಾಕು. ಅಂದರೆ ಆ ಗೋಡೆಗಳು ಹೆಂಗೆ ನಿಂತಿದೆ, ಆ ಗೋಡೆಗಳು ಎಷ್ಟು ಇವಾಗ ವಾಸ ಇಲ್ಲದೆ ಇರೋವಂಥ ಮಣ್ಣಿನ ಗೋಡೆಗಳೂ ಇವಾಗ್ಲೂ ನೀವು ಹಳ್ಳಿ ಸುತ್ತಮುತ್ತ ಎಲ್ಲ ಹೋದಾಗ ಕಾಣುತ್ತೆ. ಅದು ಅಂದರೆ ನೀವು ಏನು ಗಮನಿಸ್ಬೋದು ಅಂದರೆ, ಹೆಂಚಿಲ್ದಂಗೆನೇ ಇಡೀ ಮಳೆ ತಡೆದು ಎಷ್ಟು ವರ್ಷಗಳು ಮಳೆ ತಡೆದಿರುತ್ತೆ ಅದು, ಆದರೂ ಆ ಗೋಡೆ ಎಷ್ಟು ಗಟ್ಟಿಯಾಗಿ ನಿಂತಿರುತ್ತೆ. ಸೊ ಆ ಥರದ್ದು ಒಂದು ಅಂಶಗಳು ನಮಗೆ ತುಂಬಾ ನಂಬಿಕೆ ಕೊಟ್ಟವು. ಆಮೇಲೆ ನಮಗೆ ಗೊತ್ತಿರುವಂಥ ಒಬ್ಬರು ಪರಿಸರ ಶಿಕ್ಷಕರು ಈ ಮಣ್ಣಿನ ಮನೆ ಕಟ್ಬೇಕಾದಾಗ ಅವರು ಧೈರ್ಯನೇ ಹೇಳಿದ್ರು. ಅಂದರೆ ನೀರು ಹರಿಸ್ಬಾರ್ದು ಅಷ್ಟೇ, ಇನ್ನೇನಿಲ್ಲ ಅಂತಲೇ ಹೇಳಿದ್ರು. ಆ 2 ಧೈರ್ಯದಿಂದ ನಾವು ಮುನ್ನುಗ್ಗಿದ್ವಿ ಅಷ್ಟೇ. ಅಂದರೆ ಅದು ಬೇರೆ ಏನು ಸಾಹಸ ಅಂತಲ್ಲ, ಅಂದರೆ ಇರೋದನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಬಂದಿದ್ದೀವಿ. ಇವಾಗ ಮಣ್ಣಿನ ಮನೆ ನಿಂತಿದೆ, ಅದು ಗೋಡೆ ನೀವು ನೋಡ್ಬೋದು ಇವಾಗ. ಸೊ ಅದು ಇವಾಗ ನಿಂತಿರೋದು ನಮಗೆ ತುಂಬ ಖುಷಿನೂ ಇದೆ ಮತ್ತು ತುಂಬ ಹೆಮ್ಮೆ ಇದೆ ಈ ಥರದ್ದು ಒಂದು ಮನೆ ಕಟ್ಟಿರೋದಕ್ಕೆ. ಓಕೆ, ಇದು ಯಾವ ಸ್ಥಳ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಓವರಾಲ್ ನಿಮ್ಮ ಮನೇನ ತೋರಿಸ್ಬೋದಾ? ಬನ್ನಿ ತೋರಿಸೋಣ. ಅಂದರೆ ನಮ್ಮ ಉದ್ದೇಶನೂ ಅಷ್ಟೇ. ಇವಾಗ ನಾವೂ ಸಣ್ಣವರಿಂದ ಇದನ್ನೆಲ್ಲ ಬಿಟ್ಟು ದೂರ ಇದ್ದಂಥವ್ರೆ, ನಾವೇನು ಕೃಷಿ ಕುಟುಂಬದವರಲ್ಲ. ಆದರೆ ಇವಾಗ ಈ ಥರದ್ದು ಒಂದು ಕೆಲಸ ಮಾಡೋಕ್ಕೆ ಸಿಕ್ಕಿದ್ದಕ್ಕೂ, ಅವಕಾಶ ಸಿಕ್ಕಿದ್ದಕ್ಕೂ ನಮ್ಗೆ ತುಂಬಾ ಖುಷಿ. ಅದನ್ನು ಪಸರಿಸೋದು ಅಂದರೆ ಇನ್ನೂ ಖುಷಿ. ಯಾಕಂದರೆ ಬೇರೆಯವ್ರಿಗೆ ಅದು ಹೋಗಿ ಅವ್ರಿಗೂ ನಂಬಿಕೆ ಬಂದು ಅವ್ರೂ ಈ ಥರದ್ದೊಂದೆರಡು ಪ್ರಯೋಗಗಳು ಮಾಡೋದು, ಅಥವಾ ಈ ವಾಸ ಇರ್ಬೋದು, ಪ್ರಯೋಗ ಅಂತಾನೆ ಅಲ್ಲ, ಇದೆಲ್ಲ ಯಾವುದೋ ಕಾಲದಲ್ಲಿ ಆಗಿ ವಾಸ ಇರೋವಂಥ ಜಾಗಗಳೇ. ನಾವು ಮರ್ತಿದ್ವಿ, ಇವಾಗ ಅದನ್ನು ವಾಪಸ್ಸು ಕಲ್ತ್ಕೊತಾ ಇದ್ದೀವಿ ಅಷ್ಟೇ. ಓಕೆ, ಇದು ಯಾವ ಊರು, ಎಲ್ಲಿದೆ ಮನೆ? ಊರು ದೊಡ್ಡಬಳ್ಳಾಪುರದಿಂದ ಉತ್ತರ ದಿಕ್ಕು, ಗೌರಿಬಿದನೂರು ರಸ್ತೆ ಅಂತ ಹೇಳ್ಬೋದು. ಇಲ್ಲಿ ತಿಪ್ಪೂರು ಅಂತ ಬರುತ್ತೆ. ತಿಪ್ಪೂರು ಹತ್ತಿರ ಇರೋ ಚಿಲೇನಹಳ್ಳಿ, ಅದು ನಮ್ಮ ಹಳ್ಳಿ.
ಅಲ್ಲಿ ನಮ್ಮ ತೋಟದಕ್ಕೆ ನಾವು ಬರೋಕ್ಕಿಂತ ಮುಂಚೆನೇ ಒಂದು ತುಂಬ ಚಂದವಾದ ಹೆಸರಿಟ್ಟಿದ್ರು ಮುದ್ದಿನ ಕಟ್ಟೆ ಅಂತ. ಆ ಹೆಸರಲ್ಲೇ ನಾವು ಮುಂದೆ ಬರ್ತಾ ಇದ್ವಿ. ಅಂದರೆ ನಾವು ಪರಿಸರದ ಬಗ್ಗೆ ತುಂಬ ಆಸಕ್ತಿ ಇರೋದ್ರಿಂದನೇ ಇಲ್ಲಿ ಬಂದಿರೋದು. ಸೊ ಮನೇನೂ ಅಷ್ಟೇ ನಾವು ಮಣ್ಣಿಂದ ಯಾಕೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು ಅದೇ ಕಾರಣಕ್ಕೆ. ಅದನ್ನು ನಾವು ಕಟ್ಟುವಾಗ ಏನೇನು ಮಾಡ್ಬೋದು ಅನ್ನೋದನ್ನು ನಮ್ಗೆ ಗೊತ್ತಿರಲಿಲ್ಲ. ಇವಾಗ ಉದಾಹರಣೆಗೆ ಇವಾಗ ನೀವು ಪಾಯ ನೋಡಿದ್ರೆ ನಾವು ಪಾಯದಲ್ಲೂ ನಾವು ಆ್ಯಕ್ಚುಲಿ ಯಾವುದನ್ನು ಒಂದು ಸಿಮೆಂಟ್ ಆಗಲಿ ಏನೂ ಹಾಕಿಲ್ಲ. ಸೊ ಈ ಪಾಯದಲ್ಲಿ ಕಲ್ಲು ಬರುತ್ತೆ. ಆ ಕಲ್ಲೂ ನಾವು ಆದಷ್ಟು ಗಣಿ ಕಡಿಮೆ ಮಾಡೋಣ ಅಂತ. ಇವಾಗ ಈ ಜಮೀನುಗಳಲ್ಲಿ ನೀವು ನೋಡಿರ್ಬೋದು, ಅಂದರೆ ಈ ಗುಂಡು ಕಲ್ಲನ್ನು ಆಚೆ ತಬ್ಬಿರ್ತಾರೆ. ಸೊ ಆ ಥರದ್ದು ಒಂದಷ್ಟು ತಂದಿಟ್ಕೊಂಡಿದ್ವಿ, ಒಂದಷ್ಟು ಲೋಡ್ ತಂದಿಟ್ಕೊಂಡು ಅದನ್ನು ನಾವು ಪಾಯದೊಳಗಡೆ ಹಾಕಿ ಆ ಪಾಯಕ್ಕೆ ಮಣ್ಣೆ ತುಂಬಿರೋದು. ಈ ಮೇಲ್ಭಾಗದಲ್ಲಿ ನೀವೇನು ನೋಡ್ತೀರಾ ಅದು ಮಾತ್ರ ನಿಮಗೆ ಕಲ್ಲು ಮತ್ತು ಸುಣ್ಣದ ಗಾರೆ, ಆಯಿತಾ. ಸೊ ಅದರಲ್ಲಿ ಒಂದಷ್ಟು ಉಳಿಸ್ಬೋದು ಅಂತ ನಮ್ಗೆ ಅವಾಗೇ ಗೊತ್ತಾಗಿದ್ದು. ಅದು ಸ್ವಲ್ಪ ಖುಷಿನೂ ಕೊಡ್ತು. ಆ ಪಾಯ ಆದಮೇಲೆ ಗೋಡೆ ಅಂತೂ ನಾವು ಮಣ್ಣಲ್ಲಿ ಕಟ್ಟೋದು ಅಂತ ನಾವು ಆಗಲೇ ಇಟ್ಕೆಗಳೆಲ್ಲ ಪ್ರಯೋಗಗಳಾಗಲೇ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ, ಆಯಿತಾ. ಅದು ಎಲ್ಲ ಶುರು ಮಾಡಿದಾಗ ನಿಮಗೆ ಮಣ್ಣಿನ ಗೋಡೆ ಕಟ್ಟೋದಕ್ಕೆ ಬೇರೆ ಏನೂ ವಿಶೇಷವಾಗಿ ಏನು ಹೊಸ ಕಲೆ ಏನು ಬೇಕಿಲ್ಲ. ಅದು ಹಳೆ ಕಲೆನೇ. ನೀವು ಮಾಮೂಲಿ ಈ ಸಿಮೆಂಟು ಮರಳು ಹಾಕೋ ಬದಲು ಇಲ್ಲಿ ಮಣ್ಣು ಮತ್ತು ಮರಳು ಹಾಕ್ತೀರಾ ಅಷ್ಟೇ. ಬೈಂಡಿಂಗಿಗೆ ಮಣ್ಣು ಹಾಕ್ತೀರಾ ಹಿಡಿತಕ್ಕೆ ಬಿಗಿಗೆ, ಆಮೇಲೆ ಮರಳು ಹಾಕ್ತೀರಾ. ಅದು ಮತ್ತು ಇಟ್ಕೆಗಳಾಗಲೇ ನಾವು ಮಾಡಿದ್ವಿ ಮಣ್ಣಿಂದ, ಅದು ಸುಟ್ಟಿಲ್ಲ, ಆಯಿತಾ. ಅಲ್ಲೂ ನಮ್ಗೆ ಅದನ್ನು ನಮಗೆ ತುಂಬ ಖುಷಿನೇ ಕೊಡ್ತು. ಸೊ ಆ ಗೋಡೆ ಅಲ್ಲ ಆಯಿತು. ಅದಾದಮೇಲೆ ಮರ ಬರುತ್ತೆ, ಕಲ್ಲು ಬರುತ್ತೆ. ಅದರಲ್ಲೂ ಸ್ವಲ್ಪ ಆದಷ್ಟು ಮರುಪಯೋಗ ಮಾಡ್ಕೊಂಡಿದ್ದೀವಿ ನಾವು. ಆಮೇಲೆ ಮರದ್ದೂ ಅಷ್ಟೇ. ನಾವು ಮರದ್ದು ಆ್ಯಕ್ಚುಲಿ ಯಾವುದೇ ಮರನೂ ನಮ್ಮ ಮನೆಗೆ ಹೊಸದು ತಂದಿಲ್ಲ. ಯಾರ್ಯಾರು ಬೇಡ ಅಂತ ಡಿಪೋಗಳಲ್ಲಿ ಹಾಕಿದ್ರು ಅಂಥದ್ದನ್ನೇ ನಾವು ತೊಗೊಂಬಂದಿರೋದು. ಮತ್ತು ಅಂದ ಚಂದಕ್ಕೆ ನಾವು ಯಾವತ್ತೂ ಇದರಲ್ಲಿ ಆದ್ಯತೆ ಕೊಟ್ಟಿಲ್ಲ. ಯಾಕಂದರೆ ಎಲ್ಲ ಮರುಪಯೋಗ ಮಾಡೋದ್ರಿಂದ ನೀವು ಗಮನಿಸಿದ್ರೆ ಈ ಪೀಠಗಳೆಲ್ಲನೂ ಒಂದೊಂದು ಥರ ಇದೆ, ಕಲ್ಲಿನ ಪೀಠಗಳು. ಸೊ ಒಂದೊಂದು ಥರ ಇರೋ ಕಾರಣ ಅದೇನೇನೆ. ಅಂದರೆ ನಾವು ಬೇಕು ಅಂತ ನಾವು ಇದೇ ಥರ ಬೇಕು ಅಂತ ನಾವು ವಿನ್ಯಾಸ ಮಾಡಿ ಬಟ್ಟೆ ಹೊಲಿಸ್ಕೊತೀವಲ್ಲ, ಆ ಥರ ಮಾಡಿಲ್ಲ. ಇದು ಯಾವುದೇ ಸಿಗುತ್ತೋ ಅದು ತಂದು ಇಟ್ಕೊಂಡಿದ್ದೀವಿ. ಮರದಿಂದ ಹಿಡಿದು ಎಲ್ಲನೂ ಅದೇ ಥರನೇ. ಸೊ ಪ್ರತಿಯೊಂದು ಕಿಟಕಿ ಬಾಗಿಲಿಗಿರೋಂಥ ಮರ, ಆಮೇಲೆ ಕಂಬಕ್ಕಿರೋಂಥ ಮರ, ಹಲಗೆಗಳು, ಪಕಾಸಿ ಎಲ್ಲನೂ ಮರುಪಯೋಗ ಮಾಡಿರೋಂಥ ಡಿಪೋಯಿಂದ ತಂದಿರೋಂಥ ಮರಗಳೇ. ಅದಕ್ಕೆ ನಾವು ಈ ಪಡಿಸೀಲಲ್ಲಿ ಉಜ್ತೀವಿ. ಸೊ ಪಡಿಸೀಲಲ್ಲಿ ಉಜ್ಜಿದಾಗ ಮೇಲ್ಭಾಗದ್ದು ಏನು ಸ್ವಲ್ಪ ಹಳೆತನ ಇರುತ್ತೆ ಅದು ಹೋಗುತ್ತೆ. ಸೊ ಅದು ಇರೋದಲ್ಲೇ ಅದೇ ನಿಮಗೆ ಹೊಸದಾಗಿ ಕಾಣುತ್ತೆ ಮತ್ತು ಗಟ್ಟಿ ಇರುತ್ತೆ ಅದು. ಮತ್ತು ಈ ಬಾಗಿಲೆಲ್ಲನೂ ನಮ್ಮ ಅದೃಷ್ಟಕ್ಕೆ ಅದೇ ಸಮಯದಲ್ಲಿ ನಮ್ಮ ತಂದೆಯವರ ಸೋದರತೆ ಅದು ಮನೆಯದು ಬಾಗಿಲು ತೆಗೆಸಿದ್ರು. ಅವ್ರು ಉಪಯೋಗಿಸಿದಲ್ಲ ಅಂತ ತೀರ್ಮಾನ ಮಾಡಿದರು. ಅದು ನಮಗೆ ಗೊತ್ತಾಯಿತು. ಆಮೇಲೆ ನಾವು ಕೇಳಿದ್ದಕ್ಕೆ ಅವ್ರು ತಕ್ಷಣ ಕೊಟ್ಟರು. ಸೊ ಆ್ಯಕ್ಚುಲಿ ನಮ್ಮ ತಂದೆಯವರ ಸೋದರತೆ ಮಗ ಪಾಂಡು ಅಂತ ಅವ್ರ ಹೆಸರು, ಇಲ್ಲೇ ದೊಡ್ಡಬಳ್ಳಾಪುರದಲ್ಲೇ ಇದ್ದಾರೆ. ಸೊ ಅವ್ರನ್ನೂ ತೊಗೊಂಡೋಗಿ ಪರವಾಗಿಲ್ಲ ಅಂತಲೇ ಅಂದರು. ಈ ಬಾಗಿಲೆಲ್ಲ ನೀವು ನೋಡ್ತಾ ಇರೋದು ಅದೇನೇ. ಸೊ ಕಿಟಕಿ ಬಾಗಿಲು, ಆಮೇಲೆ ಮಣ್ಣು ಯಾವುದು, ಮತ್ತು ಮಣ್ಣು ಅಷ್ಟೇ ನಾವು ಎಲ್ಲಿಂದ ಹೊರಗಡೆ ತಂದಿಲ್ಲ. ಅದು ಈ ತೋಟದಲ್ಲಿ ಏನು ಮಣ್ಣು ಸಿಗುತ್ತೋ, ಇರೋದ್ರಲ್ಲಿ ಯಾವ್ದು ಬಿಗಿ ಜಾಸ್ತಿ ಬರುತ್ತೋ ಅದನ್ನೇ ನಾವು ತೊಗೊಂಡಿದ್ದೀವಿ. ಸೊ ಇದು ಹಾಲು. ಸೊ ಈ ಹಾಲಲ್ಲೂ ಮಾಮೂಲಿ ಮಣ್ಣುಗೋಡೆಗೆ ನಾವು ಮಧ್ಯದಲ್ಲಿ ಶೇರ್ ಮಣ್ಣು ಅಂತೀವಿ. ಇಟ್ಕೆಗಳ ಮಧ್ಯದಲ್ಲಿ ಮಣ್ಣು ಮತ್ತು ಮರಳೆ, ಅದರ ಪ್ರಮಾಣ ಬೇರೆ ಇರುತ್ತೆ. ಅದನ್ನ ಹಾಕೊಂಡು ಕಟ್ಟಿರೋಂಥ ಗೋಡೆ ಮೇಲೆ ಸಾರಣೆ ಕೂಡ ಮಣ್ಣಿಂದೇ ಆಗಿದೆ. ಇದು ಕೊನೆ ಪದರದ ಮಣ್ಣು. ಇದರಲ್ಲಿ ಮರಳಿನ ಅಂಶ ಪೂರ್ತಿ ತೆಗೆದುಬಿಡ್ತೀವಿ ನಾವು. ಏನು ಅಂತ ಅಂದರೆ ನಿಮಗೆ ಹಸಿ ಹಿಟ್ಟು ಜರಡೆ ಹಿಡಿಯುವಂಥ ಒಂದು ಮಾಮೂಲಿ ಅಡುಗೆ ಮನೆಯಿಂದ ಜರಡೆ ತಂದು ಮಣ್ಣನ್ನು ಒದ್ದೆ ಮಾಡಿರ್ತೀವಿ. ಆ ಒದ್ದೆ ಮಾಡಿ ಅದ್ರ ಮೇಲೆ ಚೆನ್ನಾಗಿ ಗುಜ್ಜಿದ್ರೆ ತುಂಬ ಮರಳೆಲ್ಲ ತೆಗೆಸಿ ಬರೀ ಜೇಡಿ ಮಣ್ಣು ಅಂಶನೇ ಬೀಳುತ್ತೆ. ಒಂಥರ ಅದು ಇಟ್ಟಿದ್ದೀವಿ, ನಿಮ್ಗೆ ಆಮೇಲೆ ಬೇಕಾದ್ರೆ ತೋರಿಸ್ತೀನಿ. ಅದನ್ನ ತಗೊಂಡು ನಾವು ಗುರ್ಮಳಲ್ಲಿ ಬೆಳೆದಿರೋಂಥದ್ದು ಇದೆ ಕೊನೆ ಪದ್ರ. ಅದಕ್ಕಿಂತ ಮುಂಚೆ ನಿಮಗೆ ಇಟ್ಕೆ ಮೇಲ್ಗಡೆ ಒಂದು ಪದ್ರ ಮಣ್ಣಿಂದು ಮಾಡಿದ್ದೀವಿ. ಏನು ಅಂತಂದರೆ ಈ ಥರದ ಸಾರಣೆಯಲ್ಲಿ, ಸ್ವಾಭಾವಿಕ ಮಾಡಿರೋ ಸಾರಣೆಯಲ್ಲಿ ಅಥವಾ ಯಾವುದೇ ಆಗ್ಬೋದು, ಈ ಮಣ್ಣನ್ನ ಹಿಡ್ದಿರೋದು ಈ ಗೋಡೆ ಮೇಲಿರುವಂಥ ಒಂದು ಸಮನಾದ ಜಾಗ ಮಾಡ್ಕೊಳ್ಬೇಕು. ಯಾಕಂದರೆ ನೀವು ಇಟ್ಕೆ ಮಧ್ಯದಲ್ಲಿ ನೀವು ಎಸೆಗಳೆಲ್ಲ ಬಂದಾಗ ಮತ್ತು ಸಣ್ಣ ತೂಟುಗಳೆಲ್ಲ ಇರುತ್ತೆ, ಅಲ್ಲಿ ನೀವು ಜೋರಾಗಿ ಮಣ್ಣ ಹೊಡೆದ್ರೂ ಹೋಗಿ ಅಂಟ್ಕೊಳಲ್ಲ. ಅದಕ್ಕೆ ಶುರುವಿನಲ್ಲಿ ನಾವು ಚೆನ್ನಾಗಿ ಸಾರಿಸಿದ್ವಿ ಮಣ್ಣನ್ನು. ಪ್ರಯೋಗಕ್ಕೆ ಕೈಯಲ್ಲೇ ಮಾಡಿದ್ವಿ. ಆಮೇಲೆ ಏನು ಮಾಡ್ತಾರೆ ಅಂದರೆ ತೆಳ್ಳಗೆ ಮಣ್ಣನ್ನು ಸಾರಿಸ್ಕೊಂಡು ಚೆನ್ನಾಗಿ ಪರ್ಕೆಯಲ್ಲಿ ಸಾರಿಸ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ನಿಮ್ಗೆ ಒಂದು ಸಮವಾದ ಜಾಗ ಸಿಗುತ್ತೆ. ಅದು ತುಂಬ ಮುಖ್ಯ. ಯಾಕಂದರೆ ಅದು ಸಮವಾಗಿ ಯಾವಾಗ ಆಗುತ್ತೋ ಅವಾಗ ಅಂಟುಗೆ ಜಾಸ್ತಿ ಜಾಗ ಸಿಗುತ್ತೆ. ಅದ್ರ ಮೇಲ್ಗಡೆ ಒಂದು ಪದ್ರ ನಾವು ಮಣ್ಣು ತಿಳಿ ಜರಡೆ ಹಿಡ್ದಿರುವಂಥ ಮರಳು, ಜರಡೆ ಹಿಡಿದಿರುವಂಥ ಮಣ್ಣಲ್ಲಿ ಸಾರಣೆ ಮಾಡಿರೋದು. ಮೇಲ್ಭಾಗದಲ್ಲಿ ಮಾತ್ರ ನಿಮ್ಗೆ ಏನು ಅಂದರೆ ಯಾರಾದರೂ ಬಂದು ಮಣ್ಣಿನ ಮನೆಯಲ್ಲಿ ಹೊರಗ್ದಾಗ ಅಥವಾ ಸುಣ್ಣದ್ದು ಅಲ್ಲಿ ಹೊರಗ್ದಾಗ ಏನಾದ್ರು ಅಂಟುತ್ತೆ ಅಂತ ಹೇಳ್ತಾರೆ. ಆದರೆ ನೀವು ಇಲ್ಲಿ ನೋಡ್ಬೋದು, ಏನು ಅಂಟಲ್ಲ ನೋಡಿ. ಸೊ ಆ ಒಂದು ಅಂಶ ಬೇಕು ಅಂದ್ಬಿಟ್ಟೆ ಇವಾಗ ನಾನು ಗೋಡೆಗೆ ಹೊರಗೆ ಕೂತೆದ್ರೂ ಸಹ ಬಟ್ಟೆಗೆ ಏನು ಅಂಟಬಾರ್ದು ಮಣ್ಣು ಅದೆಲ್ಲ. ಸೊ ಅದಕ್ಕೇನೆ ನಾವು ಕೊನೆ ಪದರದಲ್ಲಿ ಆ ಹಸಿಟ್ಟು ಜರಡೆ ಹಿಡಿಯುವಂಥ ಅಷ್ಟು ಸೂಕ್ಷ್ಮವಾಗಿ ಜರಡೆ ಹಿಡಿದು ಕೈಯಲ್ಲೇ ಇದು ಗುರ್ಮಾಳಲ್ಲಿ ಚೆನ್ನಾಗಿ ಹಾಕಿ ತಿಕ್ಕಿರೋದು.
ಸೊ ಇದು ಒಣಗಿದ ಮೇಲೆ ಈ ಥರ ಬರುತ್ತೆ ನಿಮಗೆ. ಏನೇ ಪುಡಿ ಆಗಲಿ ಬಟ್ಟೆಗೆ ಏನೋ ಅಂಟಾದಂಥದ್ದು ಏನೂ ಇರಲ್ಲ. ಇದು ಪೂರ್ತಿ ಮನೆಗೂ ಇದೇ ಥರನೇ ಇದೆ. ಇದು ಹಾಲ್. ಮತ್ತು ಇದರಲ್ಲಿ ನಿಮ್ಗೆ ಏನು ಅಂತಂದರೆ ಎಲ್ಲೇ ಟೈ ಬೀಮ್ ಉಪಯೋಗಿಸಿಲ್ಲ ನಾವು. ಟೈ ಬೀಮ್ ಆಗಲಿ ಒಂದು ಕಾಲಮ್ ಹಾಕೋದು ಏನೂ ಇಲ್ಲ. ಸೊ ಇಡೀ ಒಂದು ಗೋಡೆಗೆ ನಮಗೆ ತೂಕ ತಡೆದಿರೋದು ಗೋಡೆನೇ. ಮತ್ತು ಗೋಡೆ ಮೇಲೆ ನಾವು ಈ ಆರ್ಚ್ಗಳನ್ನ ಇಟ್ಕೊಂಡಿದ್ದೀವಿ. ಈ ಆರ್ಚ್ ಏನು ಅಂತಂದರೆ ಬೀಳುವಂಥ ತೂಕನ ಪಕ್ಕಕ್ಕೆ ದಬ್ಬಕ್ಕೆ ಆರ್ಚ್ಗಳು, ಆಯಿತಾ. ಸೊ ಅದಕ್ಕೋಸ್ಕರ ನಾವು ಇಲ್ಲೂ ಟೈ ಬೀಮ್ ಇಲ್ಲ. ಮತ್ತು ನಾನು ಪಾಯದಲ್ಲಿ ಅವಾಗ ಹೇಳ್ದಂಗೆ ಅಲ್ಲೂ ಟೈ ಬೀಮ್ ಇಲ್ಲ. ಅಲ್ಲಿ ಗೂಚಪುಡಿ ಹಾಕೊಂಡು ಕಲ್ಲಲ್ಲೇನೆ ತೂಕ ಹರಡಂಗೆ ಮಾಡಿಟ್ಟಿದ್ದೀವಿ. ಮತ್ತು ಮೇಲ್ಗಡೆ ಬರುವಂಥ ತೂಕ ಈ ಆರ್ಚು ಪಕ್ಕಕ್ಕೆ ದಬ್ಬುತ್ತೆ ಗೋಡೆಗೆ. ಸೊ ಈ ಮೇಲಿಂದ ಬಿದ್ದಿರುವಂಥದ್ದು ಪಕ್ಕಕ್ಕೆ ದಬ್ಬುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೂ ಯಾವುದೇ ಟೈ ಬೀಮ್ ಇಲ್ಲ. ಇಡೀ ಒಂದು ಗೋಡೆಯಲ್ಲಿ ಮಣ್ಣು ಮಾತ್ರ ಇರೋದು. ಮಣ್ಣು ಮರಳು ಬೇರೆ ಬೇರೆ ಪ್ರಮಾಣದ್ದಾಗಿದೆ ಅಷ್ಟೇ. ಮತ್ತೆ ಇದು ಕುತ್ಕೊಳ್ಳೋಂಥ ಜಾಗ ಒಂದು ಇರ್ಲಿ ಅಂದ್ಬಿಟ್ಟು ಕಡಪ ಕಲ್ಗೆ ಇದು ಸ್ವಲ್ಪ ಇದನ್ನು ಆರ್ಚಸ್ ಮಾಡ್ಕೊಂಡಿದೀವಿ. ಆರ್ಚ್ ಏನಕ್ಕೆ ಅಂತಂದ್ರೆ ಇದೇ ತರನೇ ತೂಕ ತಡೆಯಕ್ಕೆ. ಇಲ್ಲಿ ಕಟ್ಟೆ ಕಟ್ಟಿ ಅಲ್ಲಿ ಕಟ್ಟೆ ಮಧ್ಯೆ ಕಟ್ಟಕ್ಕೆ ಇಷ್ಟ ಇರಲಿಲ್ಲ. ಮತ್ತೆ ನೋಡಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣೋದಿದು. ಸೊ ಇದು ಆರ್ಚ್ ಮೇಲ್ಗಡೆ ಇರುವಂತ ಕಲ್ಲು. ಸೊ ಇದು ನಮಗೆ ಕುತ್ಕೊಳಕ್ಕೆ ಅಕಸ್ಮಾತ್ ಯಾರಾದ್ರೂ ಮಲಗ್ಲೂಬಹುದು ರಾತ್ರಿ ಹೊತ್ತಿಗೆ. ಮತ್ತೆ ಒಂದೇ ಒಂದು ಕೋಣೆ ತಗೊಂಡಿದ್ದೀವಿ. ಸೊ ಇದು ಅದೇ. ಸೊ ಇಲ್ಲೇ ನಾವು ಪ್ರಯೋಗ ಶುರು ಮಾಡಿದ್ದು, ಈ ಗೋಡೆಗಳಲ್ಲೇನೆ ಶುರು ಮಾಡಿದ್ದು. ಅದಕ್ಕೆ ನಿಮ್ಗೆ ಒಂಚೂರು ಇಲ್ಲಿ ಸ್ವಲ್ಪ ತೇವ ಜಾಸ್ತಿಯಾಗಿ ಒಂಚೂರು ನಿಮಗೆ ಈ ಥರ ದಿರುಕು ಕಾಣುತ್ತೆ. ಇದರಲ್ಲಿ ಕಲ್ತಿರೋ ಪಾಠ ಮಿಕ್ಕಿದ ಮನೆಯಲ್ಲಿ ಎಲ್ಲೂ ಆ ಥರ ಬಂದಿಲ್ಲ. ಆದರೆ ನಮ್ಗೆ ಅದನ್ನು ಚಂದಾನೆ, ಅದು ಹೋಗ್ಬೇಕು ಅಂತ ನಮಗೇನಿಲ್ಲ. ಮತ್ತು ನೀವು ನೋಡ್ದಂಗೆನೇ ಈ ಮಂಚ ನೀವು ನೋಡ್ಬೋದು. ಈ ಮಂಚ ಯಾವುದೇ ಒಂದು ಹೊಸ ಮರದಿಂದ ಮಾಡಿರೋವಂಥದ್ದಲ್ಲ. ಹಳೆ ಬಾಗಿಲುಗಳನ್ನೇ 2 ಗೋಡಿ ನಿಲ್ಲಿಸಿ ಮಾಡಿರುವಂಥದ್ದು. ನೀವು ಇದ್ ಕಡೆ ಬಂದರೆ ನಿಮಗೆ ಬಾಗಿಲುದು ರೂಪ ಕಾಣುತ್ತೆ ನೋಡಿ. ಇದು ಬಾಗಿಲು ಒಂದು ಹಲ್ಗೆ, ಅದು ನಿಂಗೆ ಅದ್ ಕಡೆ ಒಂದು ಇಟ್ಟಿದ್ದಾರೆ. ಅದೇ ಮಂಚ ಆಗಿದೆ. ಮತ್ತೆ ಅಟ್ಟ ಒಂದು ಮಾಡ್ಕೊಂಡಿದೀವಿ. ಯಾಕಂದ್ರೆ ಹೆಂಚು ಮನೆಗಳಲ್ಲಿ ಯಾವಾಗ್ಲೂ ನಾವು ಮಧ್ಯದ ಭಾಗ ಮೇಲೆ ಹೋಗಿರುತ್ತೆ. ಸೊ ಅದಕ್ಕೋಸ್ಕರನೇ ಅಟ್ಟ ಆಗಿದೆ. ಸೊ ಈ ಅಟ್ಟಕ್ಕೂ ಹಳೆ ಮರನೇ ಎಲ್ಲಾನು ಸೇರಿಸಿ ತಂದಿರೋಂಥದ್ದು. ಸೊ ಒಂದು ಅಟ್ಟ ಅಂದ್ರೆ ಏಣಿ ಇದ್ಬಿಟ್ಟು ಬರೀ ವಯಸ್ಸಾದವ್ರಿಗೆ ಹತ್ತಕ್ಕೆ ಆಗ್ಬಾರ್ದು ಅನ್ನಂಗೆ ನಾವು ಮಾಡ್ಕೊಂಡಿಲ್ಲ. ಅಂದ್ರೆ ಇಲ್ಲ ಎಲ್ಲ ಜನನು ಆರಾಮಾಗಿ ಹತ್ಬೋದು. ಇವಾಗ ನಮ್ಮ ತಂದೆನೇ ಇದ್ದಾರೆ. ಸೊ ಅವ್ರಿಗೂ ಆರಾಮಾಗಿ ಕೈ ಪಿಡಿ ಕೊಟ್ಟಿದ್ದೀವಿ. ಮತ್ತೆ ಅವರು ಹತ್ತಂಗೆ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಜಾಸ್ತಿ ವಾಸ ನಮ್ಮ ತಂದೆನೇ ಇರೋದು. ಇದು ಅಟ್ಟ. ಮತ್ತೆ ಅಟ್ಟದಲ್ಲಿ ನಮ್ಗೆ ಯಾವುದೇ ಮನೆಯಲ್ಲಿ ಗಾಳಿ ಇದು ಹೆಂಗೆ ಹರಿಯುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ಒಳಗಡೆ ಇರೋಂಥ ಬಿಸಿ ಕಡಿಮೆ ಮಾಡ್ಕೊಳಕ್ಕೆ ಅಥವಾ ತುಂಬಾ ಚಳಿನ ಕಡಿಮೆ ಮಾಡ್ಕೊಳಕ್ಕೆ. ಸೊ ಅದಕ್ಕೆ ನಾವು ಮೇಲ್ಭಾಗದಲ್ಲಿ 8 ಕಿಂಡಿಗಳನ್ನ ಕೊಟ್ಟಿದ್ದೀವಿ. ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ, ಕಿಟಕಿ ರೆಕ್ಕೆಗಳಿಲ್ಲ. ಆಮೇಲೆ ಇದ್ ಕಡೆ 2 ಕಿಟಕಿ ಕೊಟ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿರುವಂಥ ನೀವು ಇವಾಗ ನೋಡ್ತಾ ಇರುವಂಥದ್ದು ಅಲ್ಲೂ ಒಂದು ಕಿಟಕಿ ಇತ್ತು. ಆದರೆ ನಾವೇನು ಮಾಡಿದ್ವಿ ಅಂತಂದರೆ ಇಲ್ಲಿ ಒಂದು ಮ್ಯೂರಲ್ ಮಾಡಿಬಿಡೋಣ ಅಂತ ಒಂದು ಆಸೆ ಬಂತು ನಮ್ಮ ಹೆಂಡತಿ ಪೃಥ್ವಿಗೆ. ಸೊ ಅದು ಏನಾಯಿತು ಅಂದರೆ ಹಳೆ ಬೀರ್ ಬಾಟ್ಲುಗಳನ್ನ ಇಟ್ಕೊಂಡು ಒಂದು ಅಲಂಕಾರ ಮಾಡೋಣ ಅಂತ. ಸೊ ಅವರು ಕಲ್ಪನೆಯಲ್ಲಿ ಒಂದು ಸೂರ್ಯನೇ ಮಾಡಿಬಿಡೋಣ ಅನ್ನಂಗೆ ಬಂತು. ಸೊ ಅದಕ್ಕೋಸ್ಕರನೇ ಇದು ಮಣ್ಣಲ್ಲೇ ಮಾಡಿರುವಂಥದ್ದು. ಮತ್ತು ಮಧ್ಯದಲ್ಲಿ ಬೀರ್ ಬಾಟ್ಲಿಗೆ ಇಟ್ಟಿದ್ದೀವಿ. ಅದು ಬೆಳಕು ಬೀಳೋದು ಒಂಥರ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ನೀವು ನೋಡ್ತಾ ಇರೋದು ಸೂರ್ಯ ಮುಳುಗುವಂಥ ದಿಕ್ಕು. ಸೊ ಸೂರ್ಯ ಮುಳುಗುವಾಗ ಆ ಸೂರ್ಯನದು ಕಿಂಡಿ ಏನಿದೆ ಅಲ್ಲಿಂದ ಸೂರ್ಯನ ಬೆಳಕು ಒಳಗಡೆ ಬರುತ್ತೆ. ಸೊ ಸೂರ್ಯಾಸ್ತ ಹೊರಗಡೆ ಆಗೋದು ಒಳಗಡೆನೂ ಹೋಗ್ತಾ ಇರುತ್ತೆ. ಹಟ್ಟ ಕಾನ್ಸೆಪ್ಟ್ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡಿದ್ರ ಅಥವಾ ಜಸ್ಟ್ ಹಟ್ಟ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ಈ ಥರ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಂದರೆ ನಮ್ಗೆ ಎತ್ತರ ಇಷ್ಟೊಂದು ಬೇಕಿರಲಿಲ್ಲ. ಆದರೆ ನಾವು ಪ್ರತಿಯೊಂದನ್ನು ಮರುಪಯೋಗ ಮಾಡಬೇಕು ಅಂದಾಗ ಏನಾಗುತ್ತೆ ಅಂತಂದರೆ ಇರೋದಕ್ಕೆ ಒಪ್ಕೊಳ್ಳೋ ಅಂಥ ಗುಣ ನಮ್ಮಲ್ಲಿ ಬರಬೇಕಾಗುತ್ತೆ. ಉದಾಹರಣೆಗೆ ಇವಾಗ ಕಿಟಕಿ ಹೆಚ್ಚು ಕಡಿಮೆ ಇಷ್ಟೇ ಎತ್ತರದ್ದೇ ಸಿಗೋದು. ಸೊ ಇಷ್ಟು ಎತ್ತರ ಸಿಕ್ಕೋದ್ರಿಂದ ಅದ್ರ ಮೇಲ್ಗಡೆ ನಿಮಗೆ ಒಂದು ಸ್ವಲ್ಪನಾದ್ರೂ ಬಿಡಲೇಬೇಕಾಗುತ್ತೆ. ಇವಾಗ ನಾವು ಎಲ್ಲ ಹೊಸದಾಗಿ ಮಾಡಿಸ್ತೀವಿ ಅಂದರೆ ನಾವು ಅವಾಗ ಇಷ್ಟೇ ಎತ್ತರ ಕಿಟಕಿ ಮಾಡಿಸ್ಕೊಂಡು ಅದ್ರ ಮೇಲೆ ಇಷ್ಟ ಎತ್ತರಕ್ಕೆ ನಾವು ಹೆಂಚು ತೊಗೊಬೋದಿತ್ತು. ಸೊ ಅದೆಲ್ಲ ಇದನ್ನ ಅಡಿಕ್ಕೂ ಇಡ್ಸೋಕ್ಕಾಗಲ್ಲ, ಅದು ಹೆಂಚು ಬಂದ್ಬಿಟ್ಟಿದೆ. ಇದು ಏನಕ್ಕೆ ಕಾನ್ಸೆಪ್ಟ್ ಬಂದಿದ್ದು? ಯಾಕೆಂದ್ರೆ ಇಲ್ಲಿ ಕಿಟಕಿ ಇಟ್ಟು ಮತ್ತೆ ಈ ಥರದ 8 ಏನಕ್ಕೆ ಮಾಡಿದ್ರಿ? ಸೊ ಇದು ಮನೋಜ್ ಅಂತ ಪ್ರಾಂಗಣದವರು. ಸೊ ಅವರೇ ವಿನ್ಯಾಸಕರು ಮನೆಗೆ. ಸೊ ನಾವು ಇದೆಲ್ಲ ಚರ್ಚೆ ಮಾಡಿದಾಗ ಅಂದರೆ ಅವರು ತುಂಬಾನೇ ಇದ್ರ ಮೇಲೆ ಕೆಲಸ ಮಾಡಿದ್ದಾರೆ. ಅಂದರೆ ಈ ವಿನ್ಯಾಸ ಆ ಥರ ಬರಬೇಕು ಅಂತ.
ಮುಖ್ಯವಾಗಿ ಗಾಳಿ ಆಡಬೇಕಾಗುತ್ತೆ. ಸೊ ಅದಕ್ಕೆ ಆದಷ್ಟು ಬದಲು ನಾವು ಮನೇಲಿ ಫ್ಯಾನ್ ಇಲ್ಲ, ಬೇರೆ ಯಾವುದೇ ಒಂದು ಉಪಕರಣಗಳಿಲ್ಲ ಗಾಳಿ ಆಡೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರನೇ ಈ ಗಾಳಿ ಆಡೋಕ್ಕೆ ಅಲ್ಲೆಲ್ಲಿ ಅಂಶ ಸಿಗುತ್ತೆ ಸಾಧ್ಯತೆ ಅಲ್ಲೆಲ್ಲ ಇದಿಟ್ಟಿದ್ರೆ ಅದರಲ್ಲಿ ಇದು ಒಂದು ಈ 8 ಕಿಂಡಿಗಳು. ಇದಕ್ಕೆ ಯಾವುದೇ ಕಿಟಕಿ ಇಲ್ಲ. ಇದ್ ಕಡೆ ಬಂದಿದ್ದ ಗಾಳಿ ಮೇಲ್ಗಡೆಯಿಂದ ಆಚೆನೂ ಹೋಗ್ಬೋದು. ಸೊ ನೀವು ಹೆಂಚಿನ ತುದಿಯಲ್ಲಿ ನೋಡ್ಬೋದು ಅದು. ಸೊ ಹೆಂಚಿನ ತುದಿಯಲ್ಲಿ 2 ಕಡೆ, ಆ ಕಡೆ ಒಂದು ಕಿಂಡಿ, ಈ ಕಡೆ ಒಂದು ಕಿಂಡಿ ಕೊಟ್ಟಿದ್ದೀವಿ. ಸೊ ಆ ಕಿಂಡಿಗಳಿಂದ ಹೊರಗಡೆ ಹೋಗ್ಬೇಕು. ಸೊ ಆ ಒಂದು ಯೋಚನೆಯಲ್ಲಿ ವಿನ್ಯಾಸ ಮಾಡಿರೋದು. ಹೇಗನ್ಸುತ್ತೆ ಸರ್ ಯೂಶಲಿ ಈ ಮಣ್ಣಿನ ಮನೆಯಲ್ಲಿ ಫುಲ್ ತಣ್ಣಗಿರುತ್ತಾ, ಸೆಕೆ ಅದು ಈಗೆಲ್ಲ ಕಳೆದಿದ್ದೀರಾ ಅನಿಸುತ್ತೆ, ಮಳೆಗಾಲ ಚಳಿಗಾಲ ಎಲ್ಲವನ್ನು ಕೂಡ. ಹೇಗೆ ಅನಿಸ್ತಾ ಇದೆ ಅದು? ಅಂದರೆ ನಮಗೆ ಇವಾಗ ನಮಗಿಂತ ಜಾಸ್ತಿ ನಮ್ಮ ತಂದೆನೇ ಇರೋದು ಇದರಲ್ಲಿ. ನಾವು ಶುರುನಲ್ಲಿ ನಮಗೆ ತುಂಬ ಚಳಿನೂ ಇಲ್ಲ ಮತ್ತು ತುಂಬ ಸೆಕೆನೂ ಆಗಲ್ಲ. ಇಲ್ಲಿ ಸೆಕೆಗಾಲದಲ್ಲಿ ಸೆಕೆ ಆಗಲ್ಲ, ಹೆಚ್ಚು ಫ್ಯಾನ್ ಬೇಕು ಅನಿಸೋದಿಲ್ಲ, ಮತ್ತು ಏರ್ ಕಂಡೀಷನು ಏನೂ ಬೇಕು ಅನಿಸಲ್ಲ. ಮಳೆಗಾಲದಲ್ಲಿ ಒಂದು ಬ್ಲ್ಯಾಂಕೆಟ್ ಇದ್ರೂ ಸಾಕು ನಮಗೆ. ರೂಮ್ ಹೀಟರು ಆ ಥರದವು ಏನೂ ಅವಶ್ಯಕತೆ ಇಲ್ಲ. ಜೊತೆಗೆ ಮನೆ ತುಂಬ ಎತ್ತರ ಇರೋದ್ರಿಂದ ಒಂಥರ ಏರ್ ಕಂಡೀಷನ್ ಥರ ಮನೆ ಇದ್ದಂಗೆ ಇರುತ್ತೆ. ತುಂಬ ಚಳಿ ಆಗಲ್ಲ, ತುಂಬ ಸೆಕೆ ಆಗೋದಿಲ್ಲ, ಆರಾಮಾಗಿ ಇರ್ಬೋದು. ಈ ಮಾಡರ್ನ್ ಗ್ಯಾಡ್ಗೆಟ್ಸ್ ಬರ್ತಾವಲ್ಲ, ಫ್ಯಾನ್ ಅಂತೆ, ಏರ್ ಕೂಲರ್ ಅಂತೆ, ರೆಫ್ರಿಜರೇಟರ್, ಇದು ಏರ್ ಕಂಡೀಷನರ್ ಅಂಥವು ಏನೂ ಅವಶ್ಯಕತೆ ಬರೋದಿಲ್ಲ. ನಾವಾಗಲೇ 1 ವರ್ಷ ಕಳೆದಿದ್ದೀವಿ, ಒಂದು ಮಳೆಗಾಲ ಕಳೆದಿದ್ದೀವಿ, ಒಂದು ಚಳಿಗಾಲ ಕಳೆದಿದ್ದೀವಿ, ನಮಗೆ ಅದರ ಅವಶ್ಯಕತೆ ಬರಲೇ ಇಲ್ಲ. ಈ ಮಣ್ಣಿನ ಮನೆ ಕಟ್ಟಬೇಕು ಅಂತ ಕಾನ್ಸೆಪ್ಟ್ ಹೆಂಗೆ ಬಂತು? ಯಾರ್ಯಾರು ಐಡಿಯಾಸ್ ಕೊಟ್ರಾ ಅಥವಾ ನಿಮ್ಮ ಮನೇಲಿ ಯಾರು ಸಜೆಸ್ಟ್ ಮಾಡಿದ್ರಾ? ಅಂದರೆ ನನಗೆ ನನ್ನ ಹೆಂಡತಿ ಪೃಥ್ವಿನೇನೆ ಮೊದಲು ಮಣ್ಣಿನ ಮನೆ ಕಟ್ಟುವಂಥ ಕಲ್ಪನೆ ತಂದಿದ್ದು ಅವಳೇನೆ. ಕಲ್ಪನೆ ತಂದಿದ್ದು ಆದಮೇಲೂ ನಮ್ಗೆ ಸ್ವಲ್ಪ ಭಯನೇ ಇತ್ತು, ಅಂದರೆ ಸಾಧ್ಯನಾ ಇದು ಅಂತ. ಯಾಕಂದರೆ ನಾವೆಲ್ಲ ಹೊರಗಡೆ ಪಟ್ಟಣದಲ್ಲಿ ಹುಟ್ಟು ಬೆಳೆದಂಥವ್ರೆ ನಾವು. ಅದಾದಮೇಲೆ ನಾವು ಸ್ವಲ್ಪ ಇಲ್ಲಿರೋಂಥ ಹಳ್ಳಿಗಳನ್ನೆಲ್ಲ ಸುತ್ತಿದಾಗ ಮಣ್ಣಿನ ಗೋಡೆ ನೋಡಿದಾಗ ನಮ್ಮನ್ನು, ಮತ್ತು ನಾನು ಇನ್ನೊಬ್ರು ಹೇಳಿದ ಪರಿಸರ ಶಿಕ್ಷಕರೊಬ್ಬರು ನಮ್ಗೆ ಪರಿಚಯ ಇದ್ದಾರೆ, ಮನು ಅಂತ, ಮೈಸೂರಲ್ಲಿ. ಸೊ ಅವರು ನಮ್ಗೆ ಹೇಳಿದ್ರು, ಅಂದರೆ ನೋಡಪ್ಪ ನೀರು ಬೀಳಿಸ್ಬೇಡ ಅಷ್ಟೇ, ಇನ್ನೇನಿಲ್ಲ ಅಂತ. ಸೊ ಅದೊಂದು, ಮತ್ತು ಇಲ್ಲಿ ನಾವು ಸುತ್ತಮುತ್ತ ಹಳ್ಳಿಗಳಲ್ಲಿ ನೋಡಿ ಇವಾಗಲೂ ನಿಂತಿದೆ ಅದು. ಎಷ್ಟೊಂದು ದಶಕಗಳು ಕಳೆದಿದೆ ಅದು, ಏನು ಸೂರು ಇಲ್ಲದೆ ಇರೋಂಥ ಮಣ್ಣಿನ ಗೋಡೆಗಳು. ಅದೆಲ್ಲ ನೋಡಿದ್ಮೇಲೆ ನಮ್ಗೆ ನಂಬಿಕೆ ಬಂತು. ಆದರೆ ಮೊದಲು ಅದನ್ನು ಕಲ್ಪನೆ ತಂದಿದ್ದು ಪೃಥ್ವಿ. ಓಕೆ, ನಮಸ್ತೆ. ಹೇಗೆ ಅನಿಸ್ತು ನಿಮಗೆ ಮಾಡಬೇಕು ಅಂತ? ಅಂದರೆ ಮಣ್ಣಿನ ಮನೆ ಸಾಕಷ್ಟು ಭಯ ಪಡ್ಕೋತಾರಲ್ವಾ, ಮಣ್ಣಿನ ಮನೆ ವರ್ಷಕ್ಕೊಂದು ಸರಿ, ಅಂದರೆ ಜೀವನ ಪರ್ಯಂತ ಇರೋಕ್ಕೋಸ್ಕರ ಮನೆ ಕಟ್ತೀವಿ, ಅದರಲ್ಲೂ ಮಣ್ಣಿನ ಕಟ್ಟಬೇಕು ಅಂದಾಗ ಎಲ್ಲರಿಗೂ ಒಂದು ಆತಂಕ ಇರುತ್ತೆ, ಅಥವಾ ಸಪೋರ್ಟ್ ಕೂಡ ಮಾಡ್ತಾ ಇರಲ್ಲ. ನಿಮಗೊಬ್ಬರಿಗೆ ಆಸಕ್ತಿ ಇತ್ತು ಸರಿ, ಆದರೆ ಎಲ್ರಿಗೂ ಅದು ಕೈ ಜೋಡಿಸಿದ್ರಾ ಅವಾಗ? ಅಂದರೆ ಅದು ನಮಗೂ ಏನು ಮುಂಚೆ ಎಲ್ಲ ಇದ್ದಿದ್ದೆಲ್ಲನೂ ಸಿಮೆಂಟ್ ಮನೆಗಳೇನೇನೆ. ಹೀಗೆ ಒಂದು ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ ನಾನು. ಡಾಕ್ಯುಮೆಂಟ್ರಿ ನೋಡ್ತಿರ್ಬೇಕಾದ್ರೆ ಡೌನ್ ಟು ಅರ್ಥಲ್ಲಿ ಈ ಥರ ಮಣ್ಣಿನ ಮನೆ ಕಟ್ಕೊಂಡು ಅದರಲ್ಲಿ ವಾಸ ಇದ್ರು ಅವರು, ಅವ್ರ ಜಮೀನಲ್ಲಿ. ಸೊ ಇಲ್ಲಿ ನಮ್ಮ ಅತ್ತೆ ಮಾವ ಇಲ್ಲೇ ಹಳ್ಳಿನಲ್ಲಿ ಬಾಡಿಗೆ ಮನೆ ತೊಗೊಂಡು ಇದ್ರು. ಕೃಷಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಇಲ್ಲ ಅಂತಂದರೆ ಪ್ರತಿ ಸಲ ಓಡಾಡೋದೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಮನೆ ಕಟ್ಟಬೇಕು ಅಂತ ಬಂದಾಗ ಯಾಕೆ ನಾವು ಅದನ್ನೇ ಮಾಡಬಾರ್ದು ಅಂತ ಅದ್ರ ಬಗ್ಗೆ ಹುಡ್ಕೋಕ್ಕೆ ಸ್ವಲ್ಪ ಶುರು ಮಾಡಿದ್ವಿ. ಶುರುನಲ್ಲಿ ಆ್ಯಕ್ಚುಲಿ ನಮಗೂ ಏನು ನಂಬಿಕೆ ಇರಲಿಲ್ಲ, ಇಷ್ಟೆಲ್ಲ ಆಗುತ್ತಾ, ಹಿಂಗೆ ಬರುತ್ತೆ ಅನ್ನೋದು ನಮಗೂ ಕಲ್ಪನೆ ಇರಲಿಲ್ಲ. ಆದರೆ ಪ್ರಯತ್ನ ಪಡೋಣ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹುಡುಕ್ತಾ ಹಿಂಗೆ ಆನ್ಲೈನಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಲ್ಲ ತುಂಬಾನೇ ಮಾಡಬೇಕಾಗಿ ಬಂತು ರಿಸರ್ಚ್. ಯಾಕೆಂದರೆ ಈಗ ಆ ಥರ ಕಟ್ಟೋರು ಯಾರೂ ಇಲ್ಲ. ಮುಂಚೆ ತುಂಬ ಕಟ್ತಾ ಇದ್ರು. ಮುಂಚೆ ಸಿಮೆಂಟ್ ಬರೋಕ್ಕೆ ಮುಂಚೆ ಎಲ್ಲ ಇದೆ ಅಂತಾನೆ ಇದ್ದಿದ್ದು. ಆಗ ಕಟ್ಟಿರೋ ಮನೆಗಳು ಈಗಲೂ ಇದೆ. ಸೂರೆಲ್ಲ ಬಿದ್ದೋಗಿರುತ್ತೆ, ಅಂದರೆ ಯಾರು ವಾಸ ಇಲ್ಲ ಅದರಲ್ಲಿ. ಎಲ್ಲ ಬಿದ್ದಿದ್ರು ಸಹ ಗೋಡೆಗಳು ಮಾತ್ರ ಹಾಗೆ ನಿಂತಿರುತ್ತೆ. ಗೋಡೆ ಯಾವುದೂ ಮಳೆ ಬಂದು ಸೋರಿ ಇದಾಗಿರುತ್ತೆ ಬಿಟ್ಟರೆ ಪೂರ್ತಿಗೆ ನೆಲಸಮ ಅಂತೂ ಆಗಿರಲ್ಲ. ಅದ್ರಲ್ಲಿ ವಾಸ ಇದ್ರೆ ಈಗಲೂ ಇರ್ತಾರೆ. ಹಿಂಗೆ ನೋಡ್ತಾ ಒಂದು ಸ್ವಲ್ಪ ವರ್ಕ್ಶಾಪ್ಸು ಆ ಥರನೇ ಎಲ್ಲ ಹುಡುಕ್ಬೇಕಾದ್ರೆ ಸಿಕ್ತು.
ಆಮೇಲೆ ಆಗ ಹಳ್ಳಿ ಎಲ್ಲಾದ್ರೂ ಹೋದ್ರೆ ಹಳ್ಳಿ ಕಡೆ ಹೋದಾಗ ಈಗ ನಮ್ಮ ಹಳ್ಳಿನಲ್ಲೇ ತುಂಬಾ ಇದಾವೆ ಮಣ್ಣಿನ ಮನೆಗಳು. ಸೊ ಅದನ್ನ ನೋಡಿದಾಗ ಅವಾಗ ಸ್ವಲ್ಪ ಆತ್ಮವಿಶ್ವಾಸ ಬರಕ್ ಶುರುವಾಯ್ತು. ಅದ್ರ ಬಗ್ಗೆ ಓದ್ತಾ ಮತ್ತೆ ಎಲ್ಲೋದ್ರೂ ಅದನ್ನೇ ಹುಡುಕ್ತಾ ಇದ್ವಿ. ಹುಡುಕಿ ಹೆಂಗೆ, ಯಾಕೆಂದ್ರೆ ನಾವಂತೂ ಇದ್ದು ವಾಸ ಎಲ್ಲ ಇಲ್ಲ ಅಲ್ವಾ. ಸೊ ನಾವು ಫಸ್ಟ್ ನಾವು ಕನ್ವಿನ್ಸ್ ಆಗ್ಬೇಕಾಗಿತ್ತು ಇಲ್ಲ ಇದು ಸಾಧ್ಯ ಅಂತ. ಹಂಗೆ ಆ ಥರ ಹೇಳಿ ಶುರುನಲ್ಲಿ ಎಲ್ಲರೂ ಬೇಡ ಅಂತಾನೆ ಅಂದ್ರು. ಬಟ್ ಆಮೇಲೆ ಅದೊಂಥರ ಹೆಂಗಾಯ್ತು ಅಂತಂದ್ರೆ ತುಂಬಾ ಜನ ಶ್ರಮದಾನ ಮಾಡಿದ್ದಾರೆ ಈ ಮನೆ ಕಟ್ಟೋದಿಕ್ಕೆ. ಅಂದ್ರೆ ಹೇಳಕ್ಕೆ ಬೆರಳು ಸಾಲಲ್ಲ ಅಷ್ಟು ಜನ ಬಂದಿದ್ದಾರೆ. ಮಣ್ಣು ತುಳಿಯೋವಾಗಲಿ ಮುಂಚೆ ಎಲ್ಲ ಯಾರೆಲ್ಲ ಬೇಡ ಅಂದಿದ್ರು, ಆಮೇಲೆ ನಾವು ಮಣ್ಣು ತುಳಿದು ಇಟ್ಕೆ ಹಾಕ್ಬೇಕಾದ್ರೆ ಅದಕ್ಕೆಲ್ಲ ಮಣ್ಣು ತುಳಿಬೇಕಾದ್ರೆ ನಿಮಗೆ ಶ್ರಮ ಬೇಕು. ಸೊ ಆಗೆಲ್ಲ ಇಡೀ ಫ್ಯಾಮಿಲಿನೇ ಬಂದು ಮಕ್ಕಳೆಲ್ಲ ಬರೋರು, ಬಂದೆಲ್ಲ ತುಳಿಯೋರು ಅವರೇನೇ. ಆಮೇಲೆ ಈ ಸಾರಣೆ ಮಾಡ್ಬೇಕಾದ್ರೂ ಅಷ್ಟೇ, ಅದು ತುಂಬಾ ಏನು ನಿಮ್ಗೆ ರಾಕೆಟ್ ಸೈನ್ಸ್ ಏನಲ್ಲ. ಅದು ಪೇಂಟ್ ಎಲ್ಲ ಮಾಡ್ಬೇಕಾದ್ರೆ ನಾವು ಜರಡೆ ಹಿಡ್ದಿದ್ ಮಣ್ಣನ್ನ ಪೇಂಟ್ ಬ್ರಷ್ ಅಲ್ಲಿ ಬ್ರಷ್ ಮಾಡೋದು, ಅದೆಲ್ಲ ಮಕ್ಳಿಗೆ ಆಟ ತರನೇ. ಮಕ್ಕಳೆಲ್ಲ ಬರೋರು, ಅವರೆಲ್ಲಾನು ಮಾಡೋರು. ಸೊ ಶುರುನಲ್ಲಿ ಸ್ವಲ್ಪ ಸ್ಟ್ರಗಲ್ ಇತ್ತು, ಆಮೇಲೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಮೇನ್ ಏನು ಡಿಸೈನ್ ನೀವು ಇದು ಮಾಡಿದ್ದೀರಾ ಇಲ್ಲಿ, ಏನೋ ನಿಮ್ಮ ಡಿಸೈನ್ ಎಲ್ಲ ಹೇಳ್ತಾ ಇದ್ರು. ಅಂದ್ರೆ ಡಿಸೈನ್ ಅಂದ್ರೆ ಇದೆಲ್ಲ ಆಕ್ಚುಲಿ ಏನು ಆಗ ಬಂದಿದ್ದ ತೊಂದರೆಗೆ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ದು ಅಂತ ಹೇಳ್ಬೇಕು. ಇದೆ ಡಿಸೈನ್ ಅಂತಲ್ಲ. ಇಲ್ಲಿ ನಾವು ಟೈಲ್ಸ್ ಹಾಕ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಟೆರಕೋಟಾ ಟೈಲ್ಸ್ ಲೇ ಮಾಡ್ಕೊಂಡು ಬಂದ್ರು, ಈ ಕಡೆಯಿಂದ ಇಲ್ಲಿ ಇನ್ನೊಬ್ರು ಲೇ ಮಾಡ್ಕೊಂಡು ಬಂದ್ಬಿಟ್ರು. ಮಧ್ಯದಲ್ಲಿ ಇಲ್ಲಿ ಅದು ಮಧ್ಯಕ್ಕೆ ಸರಿಗೆ ಬರ್ತಾ ಇರಲಿಲ್ಲ. ಸೊ ಇನ್ಸ್ಟೆಂಟ್ ಆಗಿ ನಂಗೆ ಏನು ಮಾಡಬೇಕು, ಅದನ್ನ ಅಲೈನ್ ಮಾಡೋದಕ್ಕೆ ಏನು ಮಾಡೋದು, ಆ ಗ್ಯಾಪ್ನ ಹೆಂಗೆ ಫಿಲ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ನನ್ನ ಮಗನ ಹತ್ರ ಗೋಲಿಗಳಿತ್ತು, ಗೋಲಿಗಳನ್ನ ಜೋಡಿಸ್ಬಿಟ್ಟು ಈ ಥರ ಡಿಸೈನ್ ಮಾಡಿಬಿಟ್ವಿ. ಸ್ವಲ್ಪ ಇದ್ದಿದ್ರ ಜೊತೆಗೆ ಅಂಗಡಿಯಿಂದ ಇನ್ನೊಂದಷ್ಟು ತಂದ್ವಿ, ಅದನ್ನ ಜೋಡಿಸಿದ್ವಿ. ಬಟ್ ಇದೀಗ ಅದು ಹೆಂಗಾಗಿದೆ ಅಂದ್ರೆ ಅದೊಂದು ಡಿಸೈನ್ ತರನೂ ಆಗಿದೆ, ಮತ್ತೆ ಹುಡುಗರಿಗೆ ಆಡ್ಸಕ್ ಚೆನ್ನಾಗಿರುತ್ತೆ ಅಂತ ಆ ಡಿಸೈನ್ ಮಾಡ್ಕೊಂಡಿದ್ದಾರೆ. ಇದು ಮ್ಯೂರಲ್ಲು ಅಷ್ಟೇ. ಆಕ್ಚುಲಿ ಒರಿಜಿನಲ್ ಪ್ಲಾನ್ ಪ್ರಕಾರ ಇಲ್ಲಿ 2 ವೆಂಟಿಲೇಟರ್ ಇತ್ತು. ತುಂಬಾ ಹೈಟ್ ಇರೋದ್ರಿಂದ ನಮ್ಗೆ ಕಿಟಕಿ ಇಲ್ಲಿ ಆಕ್ಸೆಸ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ 2 ವೆಂಟಿಲೇಟರ್ ಅದು ಬೆಳಕು ಬರೋದಕ್ಕೋಸ್ಕರ ಅಷ್ಟೇ ಇತ್ತು, ಗಾಳಿನೂ ಸಹ ಬರ್ತಿರ್ಲಿಲ್ಲ. ಸೊ ಅದು ನಾವೇನು ಅನ್ಕೊಂಡ್ವಿ, ಸುಮ್ಮನೆ ವೆಂಟಿಲೇಟರ್ ಇಟ್ಟಿದ್ದು ಬೆಳಕಿಗೋಸ್ಕರ ಅದನ್ನು ಮಾಡೋದ್ರ ಬದಲು ಯಾಕೆ ಈ ಥರ ಮ್ಯೂರಲ್ ಮಾಡಬಾರ್ದು ಅಂತ ಇದನ್ನು ಮಾಡಿದ್ವಿ. ಮ್ಯೂರಲಲ್ಲಿ ಹೇಳಬೇಕು ಅಂತಂದರೆ 2 ರೆಕ್ಟ್ಯಾಂಗ್ಯುಲರ್ ಶೇಪ್ ಇಡೋದ್ರ ಬದಲು ಗ್ಲಾಸ್ ಬಾಟಲ್ಸ್, ಈಗ ಕುಡ್ದು ಎಲ್ಲ ಬಿಸಾಕಿರ್ತಾರೆ ಅಲ್ವಾ ಬೀರ್ ಬಾಟಲ್ಸು, ಅದನ್ನೇ ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಮ್ಯೂರಲ್ ಮಾಡೋಣ ಅಂತ ಯೋಚನೆ ಬಂತು. ಸೊ ಆಗ ಮಾಡಬೇಕಾದ್ರೆ ನಮ್ಮ ಮನೆಯವರ ಹೆಸರು ತೇಜಸ್ವಿ ಅಂತ. ಸೊ ಒಂದು ಸಣ್ಣ ಮ್ಯೂರಲ್ಲೇ ಮಾಡೋಣ ಅಂತ ಹೇಳಿ ಸಣ್ಣ ಮ್ಯೂರಲ್ ಮಾಡ್ಕೊಂಡ್ವಿ. ನನ್ನ ಹೆಸರು ಪೃಥ್ವಿ, ಮಣ್ಣಿಂದ ಮನೆ ಕಟ್ಟಿರೋದ್ರಿಂದ ಸುತ್ತು ಇರೋ ಮಣ್ಣು. ನನ್ನ ಮಗನ ಹೆಸರು ಪ್ರದ್ಯೋತ ಅಂತ, ಅದು ಸೂರ್ಯನ ಬೆಳಕು ಏನು ಬರ್ತಿದೆ ಅದು ಪ್ರದ್ಯೋತ ಅಂತ. ಸೊ ಅದಕ್ಕೋಸ್ಕರ ಗ್ಲಾಸ್ ಯೂಸ್ ಮಾಡ್ತೀವಿ ನಾವು. ಸೊ ಅಂದರೆ ನಂಬರ್ ಆಫ್ ಪಾಸಿಬಿಲಿಟೀಸ್ ಇದೆ. ನೀವು ಮಣ್ಣಿಂದು ಅಂತಂದರೆ ತುಂಬ ಲಿಮಿಟೆಡ್, ನಿಮಗೆ ಗಾಳಿ ಬೆಳಕಿರಲ್ಲ, ಗೂಡು ಥರ ಇರುತ್ತೆ, ದಪ್ಪ ದಪ್ಪ ಗೋಡೆ ಆ ಥರ ಅಂತ ಏನಿಲ್ಲ. ನೀವು ಏನು ಬೇಕು ಅದನ್ನ ಎಲ್ಲ ನೀವು ಮಣ್ಣಲ್ಲೇ ಮಾಡ್ಬೋದು. ಖುಷಿ ನೆಮ್ಮದಿ ಎರಡೂ ಸಿಗುತ್ತೆ. ಹೌದು ಇದೆ. ಮತ್ತೆ ತಿರ್ಗಾ ನೀವು ಅಡುಗೆ ಮನೆಯಲ್ಲೂ ನೋಡ್ಬೋದು. ಬೇಕಾದರೆ ನಾವು ಹಳೆ ಕಾಲದ ಮಣ್ಣಿನ ಮನೆ ಅಂತಂದರೆ ನೀವು ಅದೇ ಥರ ಇರಬೇಕು ಅಂತಲ್ಲ, ನನಗೆ ಬೇಕಾದಂಗೆ ನಾನು ನಿಂತ್ಕೊಂಡು ಮಾಡೋ ಹಂಗೆ ಸಿಂಕ್ ಮಾಡಿಸ್ಕೊಂಡಿದ್ದೀನಿ, ಕೌಂಟರ್ ಟಾಪು ಮಾಡಿಸ್ಕೊಂಡಿದ್ದೀನಿ. ಏನಂದರೆ ಒಂದು ಸ್ವಲ್ಪ ನೀವು ಹಳೇದ್ರ ಜೊತೆಗೆ ಹೊಸದು ನಿಮ್ಗೇನು ಬೇಕು ಫಂಕ್ಷನಲ್ಲಿ ಅದನ್ನು ಆ್ಯಡ್ ಮಾಡ್ಕೋಬೋದು ನೀವು. ಸರ್ ನಮಸ್ತೆ. ನಮಸ್ಕಾರ. ಮಗ ಮನೆ ಕಟ್ಟಬೇಕು ಅಂತ ಅಂದಾಗ, ಮಣ್ಣಿನ ಮನೆ ಕಟ್ಟಬೇಕು ಅಂದಾಗ ನಿಮಗೆ ಏನು ಅನಿಸ್ತು? ನಿಮಗೆ ಆ ಧೈರ್ಯ ಇತ್ತಾ? ಅಂದ್ರೆ ಮಣ್ಣಿನ ಮನೆ ನನಗೆ ಬೇಡ ಅಂತಲೇ ಹೇಳಿದೆ. ಮಣ್ಣಿನ ಮನೆಗೆ ಬೇಡ ಸುಮ್ಮನೆ ಯಾತಕ್ಕೆ ಮಣ್ಣಿನ ಮನೆ ಕಟ್ಟಕ್ಕೆ ಹೋಗೋದು, ತುಂಬ ಕಷ್ಟ ಆಗುತ್ತೆ, ಜೊತೆ ಕಟ್ಟೋ ಜನ ಬೇರೆ ಸಿಗಲ್ಲ ಅಂತ ಒಂದು ಆತಂಕ ಇತ್ತು ನನಗೆ. ಆ ಮಣ್ಣಿನ ಇಟ್ಟಿಗೆ ಹಾಕೋ ಜನ, ನಾವೆಲ್ಲ ಸಿಟಿಯಿಂದ ಇಲ್ಲಿ ಬಂದು ಇಲ್ಲಿ ಜನ ಹುಡ್ಕೋದು ಎಲ್ಲ ಕಷ್ಟ ಆಗುತ್ತೆ. ಸುಮ್ಮನೆ ನನಗೆ ಹೇಗಿದ್ರು ಗೊತ್ತಿದ್ದಾರೆ ಕನ್ಸ್ಟ್ರಕ್ಷನ್ ಮಾಡೋ ಜನ, 3 ತಿಂಗಳಿಗೆ ಒಂದು ಮನೆ ಕಟ್ಟಿಸ್ಬಿಡ್ತೀನಿ ಇಲ್ಲಿ
ಅಂತ ಹೇಳಿದೆ ನಾನು. ಅವನು ಇಲ್ಲ, ನಾವು ಈಗಾಗಲೇ ನಮಗಿರೋ ಮನೆಗಳೆಲ್ಲ ಸಿಮೆಂಟ್ ಮನೆಗಳು, ತೋಟದಲ್ಲಿ ಹಾಕೊಂಡು ನಮ್ಮದೇ ಮಣ್ಣು ತೆಗೆದು ಕಟ್ಟೋದು ಪ್ರಯತ್ನ ಪಡಬಾರ್ದು ಅಂದ. ಆಮೇಲೆ ಇನ್ನೇನು ಮಾಡೋದು, ಮಗ ಹೇಳ್ದ, ಸೊಸೆನೂ ಆಸೆ ಪಟ್ಟಳು, ನಾವು ಕನ್ವಿನ್ಸ್ ಆಗಿ ಆಯಿತು ಮಾಡೋಣ ಬಿಡು ಅಂತೇಳಿ ಮಾಡಿದ್ವಿ. ಓಕೆ, ಈಗ ಹೇಗೆ ಅನಿಸ್ತಾ ಇದೆ? ಅಲ್ಲ, ಈಗ ಖುಷಿ ಇದೆ ನೋಡಿ, ವಾತಾವರಣ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಮೇಲೆ ಆರೋಗ್ಯ ಒಂದು ಸ್ವಲ್ಪ ಇಂಪ್ರೂವ್ ಆಗಿದೆ. ಸಿಟಿಯಲ್ಲಿ ಬರೀ ಕಾರ್ಬನ್ನು ಅದು ಇದು ನಾಯ್ಸು, ಜೊತೆಗೆ ನಮ್ಮದು ಮನೆ ಕಾರ್ನರ್ ಮನೆ, ನಾವು ವಾಸ ಇರೋ ಮನೆ ತುಂಬ ಲಾಟ್ ಆಫ್ ಪೊಲ್ಯೂಷನ್ ಎಲ್ಲ ಇತ್ತು. ಇಲ್ಲೇನು ಪೊಲ್ಯೂಷನ್ ಇಲ್ಲ, ಏನಿಲ್ಲ. 6 ಎಕರೆ ಜೊತೆಗೆ 6 ಎಕರೆ ಜಮೀನು ಬೇರೆ, ಪಕ್ಕದಲ್ಲಿ ಕಾಡು, ನಮ್ಮ ಜಮೀನು ಆದಮೇಲೆ ಕಾಡೇ ಇರೋದು, ಇನ್ನೇನು ಇಲ್ಲೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಿಜವೂ ಚೆನ್ನಾಗಿದೆ ನಮಗೆ. ನನಗಂತೂ ಹೆಚ್ಚು ಸಿಟಿಗೆ ಹೋಗಬೇಕು ಅನ್ಸೋದೇ ಇಲ್ಲ. ಏನಾದರೂ ಫಂಕ್ಷನ್ನು ಹೋಗಲೇಬೇಕಾದಿದ್ದವಕ್ಕೂ ಮಾತ್ರ ಹೋಗ್ತೇನೆ, ಇಲ್ಲ ನಾನು ಯಾವಾಗಲೂ ಇಲ್ಲೇ ಇರ್ತೇನೆ. ಈಗ ತುಂಬ ಜನ ಇಲ್ಲಿಗೆ ಬರ್ತಾರಂತೆ ನೋಡೋಕ್ಕೆ ಈ ಮನೇನ. ಹೌದು, ಏನಾಗಿದೆ ಇವಾಗ ನಮ್ಮ ಚಿಲೇನಹಳ್ಳಿ ಜನಕ್ಕೆ ಇದೊಂದು ಯಾತ್ರಾ ಸ್ಥಳ ಆಗ್ಬಿಟ್ಟಿದೆ. ಅವರೆಲ್ಲ ಮನೆಗಳ ಮನೆ ತೆಗೆದು ಸಿಮೆಂಟ್ ಮನೆಗಳು ಮಾಡವ್ರೆ. ಯಾರಾದರೂ ಬಂದರೆ ಇದು ಒಂದು ಯಾತ್ರಾ ಸ್ಥಳ. ಇವತ್ತು ಬೆಳಗ್ಗೆ ಇಬ್ಬರು ಬಂದಿದ್ದರು, 15 ದಿವಸದಿಂದ 20 ಜನ ಬಂದಿದ್ದರು. ಏನು ಮಣ್ಣಿನ ಮನೆ ನೋಡಂತ? ಮಣ್ಣಿನ ಮನೆ ನೋಡೋಕ್ಕೆ ಅಂತಲೇ ಬರ್ತಾರೆ ಇಲ್ಲಿ. ಜೊತೆಗೆ ನಾವು ಬರೀ ಆರ್ಗ್ಯಾನಿಕ್ಕೇ ಮಾಡೋದು, ಆರ್ಗ್ಯಾನಿಕ್ ಕೃಷಿ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಅನ್ನೋ ಥರ ಮಾಡ್ಕೊಂಡಿದ್ದೀವಿ. ಜೊತೆಗೆ ಕೂಲಿಯರ್ ಕಷ್ಟ ಇರೋದ್ರಿಂದ ನಾವು ಗ್ರೂಪ್ ರಸಲು ಅಂತಾರೆ ಇವರೆಲ್ಲ, ಹಣ್ಣಿನ ಗಿಡಗಳು. ನಾವು ಸುಮಾರು ಒಂದು 70 ಥರ ಹಣ್ಣಿನ ಗಿಡಗಳು ಹಾಕ್ಬಿಟ್ಟಿದ್ದೀವಿ ನಾವು. ಅದರಲ್ಲಿ ಮಾವೇ 20 ವೆರೈಟಿ ಮಾವಿದೆ, ತೆಂಗು, ಮಾವು, ಅಡಿಕೆ, ಈ ಥರ ಎಲ್ಲ. ಜೊತೆಗೆ ಈಗ ತರಕಾರಿ ಬೆಳೆಯೋಕ್ಕೂ ಶುರು ಮಾಡಿದ್ದೀವಿ. ಏನೂ ಔಷಧಿ ಇಲ್ದಿರ ಅದು ಎಷ್ಟು ಬಂದರೂ ಅಷ್ಟೇ ಎಂಬ ಥರ ಬೆಳೀತಾ ಇದ್ದೀವಿ. ಇಲ್ಲೇ ಇರೋದ್ರಿಂದ ನಮಗೆ ಆರೋಗ್ಯ, ನನಗಂತೂ ಆರೋಗ್ಯ ಇಂಪ್ರೂವ್ ಆಗಿದೆ. ಇವಾಗ ನಾನು ಹೆಂಡತಿ ಹೇಳ್ಬೇಕು ಅವಳಿಗೆ ಏನು ಅನಿಸ್ತು. ಹೇಗೆ ಅನಿಸುತ್ತಮ್ಮ ನಿಮಗೆ? ಮಣ್ಣಿನ ಮನೆ ಅಂದಾಗ ಸಹಜವಾಗಿ ಎಲ್ಲರಿಗೂ ಭಯ ಇರುತ್ತೆ. ನಿಮಗೆ ಈಗ ಹೇಗೆ ಅನಿಸುತ್ತೆ? ಈಗ ನೀವು ಇಲ್ಲೇ ಇರ್ತೀರಂತೆ. ಹೌದು, ಅದು ಶುರು ಅವನು ಹೇಳಿದಾಗ ಸ್ವಲ್ಪ ಗಾಬರಿನೂ ಆಯಿತು, ಈ ಭಯ, ಏನು ಮಣ್ಣಿನ ಬಗ್ಗೆ ಧೈರ್ಯನೂ ಇರಲಿಲ್ಲ. ಆಯಿತು, ಆಮೇಲೆ ಅವನ ಆಸೆಗೆ ಯಾಕೆ ನಾವು ತಣ್ಣೀರು ಹಾಕೋದು ಅಂತೇಳಿ ಏನು ಧೈರ್ಯ ಮಾಡಿದ್ದಾನೆ. ನಾವು ನೀವು ಸಪೋರ್ಟಾಗಿ ನಿಲ್ಲೋಣ ಅಂತೇಳಿ ಮಾಡಿದ್ವಿ. ಹೇಗೆ ಅನಿಸ್ತದೆ? ಹೇಗೆ ಇಲ್ಲೇ ಉಳ್ಕೋತೀರಂತ ಈಗ? ಹೌದು, ತುಂಬ ಚೆನ್ನಾಗಿದೆ. ಆ ಸಿಟಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಎಲ್ಲ ಪೊಲ್ಯೂಷನ್, ಏನು ಪೊಲ್ಯೂಷನ್ ಇಲ್ಲ, ಪೊಲ್ಯೂಷನ್ ಫ್ರೀ ಆಗಿದ್ದೀವಿ. ಅದೊಂದು ಆರೋಗ್ಯ ಸುಧಾರಿಸ್ತಿದೆ. ಏನು ಅಂದರೆ ಆತಂಕ ಆ ಥರದ್ದೇನಿಲ್ಲ ಮಣ್ಣಿಂದು? ಇಲ್ಲ ಇಲ್ಲ, ಆತಂಕ ಏನೂ ಇಲ್ಲ. ಈಗ ಎಲ್ಲ 3 ಕಾಲಗಳು ನೋಡಿದ್ದೀವಿ, ಬೇಸಿಗೆ, ಮಳೆ, ಚಳಿ ಎಲ್ಲ ಕಾಲದಲ್ಲೂ ಎಲ್ಲನೂ ಏನೂ ಇಲ್ಲ. ಎಲ್ಲ ಬೆಚ್ಚಗೆ, ಚಳಿಗಾಲದಲ್ಲೂ ಬೆಚ್ಚಗಿತ್ತು, ಬೇಸಿಗೆಯಲ್ಲಿ ತಣ್ಣಗಿತ್ತು. ಹಂಗಾಗಿ ನಮಗೇನು ಇದಾಗಿಲ್ಲ. ಮಕ್ಕಳು ತುಂಬ ಖುಷಿ ಪಡ್ತಾರೆ ಇಲ್ಲಿ ಬಂದರೆ. ಬೆಂಗಳೂರಲ್ಲಿ ಮಣ್ಣೇ ಮುಟ್ಟಕ್ಕೆ ಸಿಕ್ಕಲ್ಲ, ಇಲ್ಲಿ ಬಂದು ಮಣ್ಣೊಳಗೆ ಚೆನ್ನಾಗಿ ಆಡಿ ತುಂಬ ಖುಷಿ ಪಡ್ತಾರೆ. ಅದೊಂದು ಸಂತೋಷ ನಮಗೆ. ಸರ್, ಸಹಜವಾಗಿ ಮಣ್ಣಿನ ಮನೆ ಕಾನ್ಸೆಪ್ಟು ನಮ್ಮ ಹಿರಿಕರೆಲ್ಲ ಮಣ್ಣಿನ ಮನೆಯಲ್ಲೇ ಇದ್ದಂಥವ್ರು, ಅದ್ರ ಮಾಯ ಆಗಿತ್ತು. ಈಗ ಮತ್ತೆ ಸಸ್ಟೈನಬಲ್ ಕೃಷಿ ಅಂತ ಹೇಳಿ ಈಗ ಮಣ್ಣಿನ ಮನೆ ಕಟ್ತಾ ಇದ್ದಾರೆ. ಅದು ಕೆಲವ್ರಿಗೆ ಆತಂಕನೂ ಇರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಇಲ್ಲ, ಪ್ರಯತ್ನ ಪಟ್ಟರೆ ಮಾಡ್ಬೋದು, ಅದೇನು ಕಷ್ಟ ಏನಿಲ್ಲ. ಪ್ರಯತ್ನ ಪಡಬೇಕು, ಮತ್ತು ಇನ್ಕ್ಲಿನೇಷನ್ ಬೇಕು. ನಾನು ಇರ್ತೀನಪ್ಪ, ನಾನು ಮಾಡ್ತೀನಪ್ಪ, ಮಾಡಿ ಸುಮ್ಮನೆ ಜಮೀನು ತೊಗೊಂಡು ಯಾರನ್ನೋ ಕೂಲಿಯರ್ನಿಟ್ಟು ಒಂದು ಮಣ್ಣಿನ ಮನೆ ಕಟ್ಟಿ ಹೋಗ್ತೀನಿ ಅಂದರೆ ಅದು ಆಗೋದಿಲ್ಲ. ಯಾಕೆಂದರೆ ನಿರಂತರ ಇದು ನಿಗಾ ಬೇಕು ಇದಕ್ಕೆ. ಮಣ್ಣಿನ ಮನೆ ಆಗಲಿ, ತೋಟನೇ ಆಗಲಿ. ನಾನು ತೋಟದಲ್ಲಿ ಇದರಲ್ಲಿ ಕೆಲಸ ಮಾಡ್ತೀನಿ, ಯಾವಾಗ ವಾರಕ್ಕೊಂದು ದಿನ ಬರ್ತೀನಿ ಅಂಥವ್ರಿಗೆ ಸಾಧ್ಯ ಆಗೋಕ್ಕಿಲ್ಲ ಅನಿಸುತ್ತೆ. ಯಾಕೆಂದರೆ ಮಳೆ ಬಂದಾಗ ಏನಾಗುತ್ತೆ ಎಲ್ಲ ನೋಡ್ಕೊಳ್ಬೇಕಾಗತ್ತೆ. ಅದು ಬೇಕೇ ಬೇಕು. ಸುಮ್ಮನೆ ನಾನು ಕಟ್ತೀನಿ, ಅವ್ರು ಕಟ್ಟವ್ರೆ ನಾನು ಕಟ್ತೀನಿ ಅಂದರೆ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಬಟ್ ಕಟ್ಟಿ ನಾನು ಮೇಂಟೈನ್ ಮಾಡಬೇಕಿದು. ಅದು ಹೇಗೆ ಇತರೆ ಮನೆಗಳ ಮೇಂಟೈನ್ ಮಾಡ್ತೀವೋ, ಸುಣ್ಣ ಬಣ್ಣ ಬಳಿದು ಇದೂ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿದ್ರೆ ಖಂಡಿತ ಎಲ್ಲರೂ ಕಟ್ಬೋದು, ಕಷ್ಟ ಸಾಧ್ಯ ಅಷ್ಟೇ. ಸರ್, ಮೇಯ್ನು ಈಗ ಮಣ್ಣಿನ ಮನೆ ಅಂತಂದಾಗ ಮೇಂಟೆನೆನ್ಸ್ ಹೇಗಿರುತ್ತೆ? ಏಕೆಂದರೆ ಮಳೆ, ಗಾಳಿ ಆ ಥರದ್ದೆಲ್ಲ ಇದ್ದೇ ನೋಡಿರ್ತೀರ ನೀವು. ಸೊ ಮೇಂಟೆನೆನ್ಸ್ ಹೇಗಿರಬೇಕು? ಏನು ಸವಾಲಿದೆಯಾ ಇದರಲ್ಲಿ? ಸೊ ಈ ಪ್ರಶ್ನೆ ನಮಗೂ ಇತ್ತು. ಅಂದರೆ ಮೇಂಟೆನೆನ್ಸ್ ಅಂದರೆ ನಾನು ದಿನಾಗ್ಲೂ ಒಂದು ಬಾಣಲಿ ಮಣ್ಣಿಟ್ಕೊಂಡು ನಿಂತಿರ್ಬೇಕಾ ಇಲ್ಲಿ ಮಣ್ಣು ಬಳಕೆನ ಇತ್ತು. ಬಟ್ ಆದರೆ ನೋಡ್ರಿ 2 ವರ್ಷ ಕಳೆದಿದೆ ಗೋಡೆ. ನಾವು ವಾಸಕ್ಕೆ ಬಂದು 1 ವರ್ಷ ಆಗಿರ್ಬೋದು, ಬಟ್ ಈ ಗೋಡೆ ನಿಂತು 2 ವರ್ಷ ಆಗಿದೆ. 2 ರಿಂದ 3 ವರ್ಷದ್ದು ಮಳೆನೂ ತಡೆದಿದೆ. ಯಾಕಂದರೆ ಒಂದು ಮಳೆಗಾಲ ಎಕ್ಸ್ಟ್ರಾನೇ ಬಂತನ್ಸುತ್ತೆ. ಸೊ ಆದ್ರೂ ಈ ಥರ ಇದೆ. ಏನು ಅಂತಂದರೆ ಈ ಮಣ್ಣಿನ ಗೋಡೆಗೆ ಇಡಿಸಲು ಜೋರಾಗಿ ಹೊಡೆದಾಗ ಇಡೀ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಮಣ್ಣು ಬರುತ್ತಾ, ನೀರು ಬರುತ್ತಲ್ಲ, ಅದು ಹೀರುತ್ತೆ, ಅದೇನು ಸಮಸ್ಯೆ ಇಲ್ಲ. ಶುರುನಲ್ಲಿರೋವಂಥ ಒಂದು ಸಣ್ಣ ಪುಟ್ಟ ಮಣ್ಣಿನ ಕಣಗಳು ಹೋಗ್ಬಿಡುತ್ತೆ. ಆಮೇಲೆ ನಿಮ್ಗೆ ಯಾವಾಗ ಈ ಕಲ್ಲಿನ ಕಣಗಳು ಬರುತ್ತೆ, ಇವಾಗ ನೋಡ್ರಿ ನಾನು ಉಜ್ತಾ ಇದ್ದೀನಲ್ವ, ಏನು ಉದುರಲ್ಲ ಅದು, ಆಯಿತಾ? ಇದು ಗಟ್ಟಿ ಆಗ್ಬಿಟ್ಟಿರುತ್ತೆ ಇವಾಗ. ಸೊ ಇವಾಗ ಏನು ಅಂತಂದರೆ ಈ ಥರದ ಕಲ್ಲಿನ ಕಣಗಳು ಯಾವಾಗ ಬರೋಕ್ಕೆ ಶುರು ಆಗುತ್ತೆ, ಆವಾಗ ಇಡೀ ಒಂದು ವಿಸ್ತಾರದಲ್ಲಿ ಕಲ್ಲಿನ ಅಂಶ ಜಾಸ್ತಿ ಬರುತ್ತೆ. ಆವಾಗ ನಿಮಗೆ ಮಳೆ ಬಂದು ನೀರು ಹೊಡೆದ್ರೂ ಸಹ ಅದು ತಡೆಯುತ್ತೆ.
ಶುರುನಲ್ಲಿ ಸ್ವಲ್ಪ ಹೋಗುತ್ತೆ, ಮತ್ತು ಇದ್ರದ್ದೇ ಒಂದು ಅಂದ ಚಂದ ಇದೆ. ಈ ಮಣ್ಣಿನ ಗೋಡೆದು ನಿಮಗೆ ಒಂದು ನಿಮಗೆ ಇತ್ತೀಚಿನ ಪದ ಉಪಯೋಗಿಸ್ಬೇಕು ಅಂದರೆ ರಸ್ಟಿಕ್ ಫೀಲ್. ಸೊ ಅದು ಸಿಗುತ್ತೆ ನಿಮಗೆ. ಅಂದರೆ ಈ ಮಣ್ಣಿನ ಗೋಡೆದೇ ಒಂದು ಅಂದ ಚಂದ ಇದೆ. ಈ ನಾವು 3 ವರ್ಷ, ನಾನು ಹೇಳಿದ್ನಲ್ಲ, ಈ ಗೋಡೆ 3 ವರ್ಷ ನಿಂತಿದೆ. ನಾನು ಇದುವರೆಗೂ ಒಂಚೂರು ಮಣ್ಣು ಮೆತ್ತಿಲ್ಲ ಇದಕ್ಕೆ. ಅಕಸ್ಮಾತ್ ಮೆತ್ತಬೇಕು ಅನ್ನೋ ಪರಿಸ್ಥಿತಿ ಇನ್ನೊಂದು 5 ವರ್ಷಕ್ಕೆ ಬಂದ್ರೂ ಸಹ ನಾನೇನು ಮಾಡ್ತೀನಿ ನೋಡ್ರಿ, ಇಲ್ಲಿರೋವಂಥ ಮಣ್ಣನ್ನೇ ತಗೊಂಡು, ಆಯಿತಾ, ಬೇಕಾದರೆ ಜರಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ವಾಪಸ್ ಬೆಳಿತೀನಿ ಅಷ್ಟೇ. ಸೊ ತಿರ್ಗಾ ಹಿಂಗೆ ಆಗುತ್ತೆ, ಇನ್ನೇನಿಲ್ಲ. ಮತ್ತು ಈ ಮಳೆ ಬಂದಾಗ ಸರ್? ಮಳೆ ಬಂದಿದೆ, ನಾನು ಅದೇ ಹೇಳಿದ್ದು, 3 ವರ್ಷದಿಂದ ಮಳೆ ತಡೆದಿದೆ ಈ ಗೋಡೆ. ಓಕೆ. ಸೊ ಏನು ಅಂತಂದರೆ ನಿಮಗೆ ಹೆಂಚು ಸ್ವಲ್ಪ ತಡೆಯುತ್ತೆ, ನೀರು ಮೇಲಿಂದ ಹರಿಬಾರ್ದು ಅಷ್ಟೇ, ಇನ್ನೇನಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡಿಸ್ಲೋಡಿದ್ರೆ ಏನು ಸಮಸ್ಯೆ ಆಗಲ್ಲ. ಇಡಿಸ್ಲೋಡ್ದಿರೋ ಗೋಡೆ ಇದು, 3 ವರ್ಷ ಆಗಿದೆ. ಈ ಹೆಂಚು ಹೊಡೆದೋಗಿ ಅಥವಾ ಅಲ್ಲಿ ಏನಾದ್ರು ತೂತು ಬಿದ್ದು ಇದ್ರ ಮೇಲೆ ಹರಿಬಾರ್ದು, ಆಯಿತಾ. ಸೊ ಅದು ಮಾಮೂಲಿ ಸಿಮೆಂಟ್ ಮನೆಗಳಲ್ಲೂ ಅದು ಹಾಕ್ಕೊಡೋದು, ಮಣ್ಣಿನ ಮನೆಯಲ್ಲೂ ಅದು ಹಾಕ್ಕೊಡೋದು ಅಷ್ಟೇ. ಮತ್ತು ನೀವು ನೋಡ್ದಂಗೆ ಈ ಪಾಯದೂ ಅಷ್ಟೇ, ನಾವು ಹೇಳಿದ್ನಲ್ಲ, ಏನೇ ಒಂದು ಇಲಿ ಬರುತ್ತೆ ಅಥವಾ ಏನು ಆ ಥರದ್ದು ಏನೂ ಆಗಿಲ್ಲ. ಇವಾಗ ಇದು ಸುಣ್ಣದ ಸಾರಣೆ, ಇದು ಅಂದರೆ ಸುಣ್ಣದ ಗಾರೆ. ಸೊ ನಮಗೆ ಸುಣ್ಣದ ಗಾರೆ ನಿಮಗೆ ತಕ್ಷಣ ಶಕ್ತಿ ಕೊಡೋಲ್ಲ, ಯಾಕಂದರೆ ನೀವು ಮಾಡಿದಾಗ ಸಿಮೆಂಟು ಕೂಡಿದಷ್ಟು ಬೇಗ ಅದು ಕೂಡಲ್ಲ. ಇದು ಕೂಡುವಂಥ ಸಮಯ ನಿರಂತರ ಅದು. ಇವಾಗ ನಾವು ಎಷ್ಟೋ ಜನ ನಮ್ಗೇನು ಹೇಳ್ತಾರೆ ಅಂದರೆ, ಈ ತಾಜ್ ಮಹಲ್ ಎಲ್ಲ ಕಟ್ಟಿದಾಗ ಸುಣ್ಣದ ಗಾರೆ ಉಪಯೋಗಿಸಿದಾರಂತಲ್ವ, ಅದಿನ್ನೂ ಕೂಡ್ತಾನೆ ಇರುತ್ತೆ. ಯಾಕೆಂದರೆ ಅದು ಕ್ಯಾಲ್ಶಿಯಮ್ಮು ಕೂಡೋಕ್ಕೆ ಕಾರ್ಬನ್ನ ಹೀರಿ ಕೂಡ್ತಾನೆ ಇರುತ್ತೆ ಅದು, ಅಂದರೆ ನಿಧಾನ. ಇವಾಗ ಸಿಮೆಂಟ್ ಆದರೆ ಏನಾಗುತ್ತೆ ಅಂತಂದರೆ ನಿಮಗೆ ತಕ್ಷಣವೇ ಮಾಡಿ ಒಂದಷ್ಟು ಗಂಟೆಗಳಲ್ಲಿ ಕೂಡ್ಬಿಡುತ್ತೆ. ಇದು ಆ ಥರ ಅಲ್ಲ, ಇವಾಗ ಮಾಡಿ ಒಂದಷ್ಟು ವರ್ಷ ಆಗಿದೆ, ಇವಾಗ ನೋಡ್ರಿ ಎಷ್ಟು ಬಿಗಿದೆ ಇದು ನೋಡ್ರಿ. ಸೊ ಇದೆಲ್ಲನೂ ಅದೇ. ಸೊ ಇವಾಗ ನಾವು ಇಲ್ಲಿರೋ ಗಣಿಕಲ್ಲು ಮತ್ತು ಸುಣ್ಣದ ಗಾರೆ ಈ ಒಂದು ನೆಲದಿಂದ ನಾವು ಕೊಟ್ಟಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಕಾಡ್ಕಲ್ಲೆ, ನಾವು ಮಣ್ಣೆ ಉಪಯೋಗಿಸಿದ್ದೀವಿ. ಪಾಯದ ಒಳಗಡೆ ಸಹ ಪೂರ್ತಿ ಮಣ್ಣೆ ಮತ್ತು ಕಾಡ್ಕಲ್ಲೆನೇ. ಆದ್ರೂ ನಮಗೇನು ಸಮಸ್ಯೆ ಆಗಿಲ್ಲ. ನಮಗೆ ಈ ಪ್ರಶ್ನೆ ಇತ್ತು, ಯಾಕಂದರೆ ಮೇಂಟೆನೆನ್ಸ್ ಅಂದಿದ ತಕ್ಷಣ ಎಲ್ಲರೂ ಏನು ಅಂದ್ಕೊಂತಾರೆ ಅಂದರೆ, ಅವಾಗವಾಗ ನಾನು ಬಂದಿದ್ದನ್ನು ಏನಾದ್ರು ಮಾಡ್ತಾನೆ ಇರಬೇಕು ಅಂತ ಇರುತ್ತೆ. ಇವಾಗ ನಾಳೆ ನನಗೆ ಇನ್ನೊಂದು ಏನು ಅಂತಂದರೆ, ನಾಳೆ ನಾನು ಇದ್ರ ಮೇಲೆ ಯಾರೋ ಒಂದು ಮ್ಯೂರಲ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ನನಗೇನಿಲ್ಲ, ಜೇಡಿ ಅಂಶ ಇರೋಂಥ ಒಂದು ಮಣ್ಣು ತೊಗೊಂಡು ಇಲ್ಲೇ ಒಂದು ಅಲಂಕಾರ ಮಾಡ್ಕೊಳ್ಬೋದು ನಾನು. ಇವಾಗ ನೀವು ನಮ್ಮದು ಸೂರ್ಯನದ ಆಕಾರದಲ್ಲಿ ಏನು ಮ್ಯೂರಲ್ ಇದೆ ಅದೇ ಥರ ಇಲ್ಲೂ ಒಂದು ಮಾಡ್ಕೊಳ್ಬೋದು. ಇವಾಗ ಮಕ್ಕಳಿಗೆ ಅದೊಂದು ಬೇಸಿಗೆ ರಜದಲ್ಲಿ ಆ ಥರದ್ದೆಲ್ಲ ಕ್ರಿಯೆಗಳೆಲ್ಲ ಮಾಡಿಸ್ಕೊಳ್ಬೋದು. ಈ ಮಣ್ಣಿನ ಗೋಡೆಗಳಲ್ಲಿ ಅದೇ ಹೇಳಿದ್ದು, ಈ ಎಲ್ಲರನ್ನೂ ತೊಡಗಿಸ್ಕೊಳ್ಬೋದು, ಕೈ ಹಾಳಾಗುತ್ತೆ ಆ ಥರದ್ದೆಲ್ಲ ಏನೂ ಇರೋಲ್ಲ. ಮತ್ತು ಮೇಂಟೆನೆನ್ಸ್ದು ನಾವೇನು ಅಂದ್ಕೊತೀವಲ್ವ, ಆ ಕಲ್ಪನೆಯಲ್ಲಿ ಏನೋ ಒಂದು ತುಂಬ ಇರುತ್ತೆ ಅಂತ, ಅದರದ್ದು ಸತ್ಯ ಇದೆ, ಇನ್ನೇನಿಲ್ಲ. ಈ ಮಣ್ಣಿನ ಮನೆ ನಿರ್ಮಾಣಕ್ಕೆ ಎಷ್ಟು ಅವಧಿ ತೊಗೊಂಡ್ರಿ, ಎಷ್ಟು ಕಾಸ್ಟ್ ಆಯಿತು, ಅದನ್ನು ವಿವರಿಸ್ಬೋದಾ? ಹೌದು, ಅಂದರೆ ನಾನು ಇವಾಗ ಏನಿದೆಯೋ ಅದು ಹೇಳ್ತೀನಿ. ಯಾಕಂದರೆ ಇದ್ರಿಂದ ಮೀರಿ ಏನೇನು ಎಷ್ಟು ಸಾಧ್ಯ, ಎಷ್ಟು ದುಡ್ಡು ಕಡಿಮೆ ಮಾಡ್ಕೊಳ್ಬೋದು, ಎಷ್ಟು ಸಮಯ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದು ಕೊನೆಗೆ ಬೇಕಾದ್ರೆ ಮಾತಾಡೋಣ. ಇವಾಗ ಏನು ಅಂತಂದರೆ, ಮಣ್ಣಿನ ಮನೆ ನಾವು ಇಡೀ ಎಲ್ಲ ಲೆಕ್ಕ ಹಾಕಿದ್ರೆ ನನಗೆ 20ರಿಂದ 22 ಅಂತ ನಾನು ಲೆಕ್ಕ ಹಾಕಿದ್ದು. ಅಂದರೆ ಎಲ್ಲ ಸೇರಿ ಪೂರ್ತಿ ಓಡಾಡೋದು, ಬರೋದು, ಇದು ಮರ ತರೋದು, ಹಳೆ ಮರ, ಹಳೆ ಹೆಂಚುಗಳನ್ನ ತರೋದು, ಎಲ್ಲನೂ ಸೇರಿ ಅಷ್ಟಾಯಿತು. ಮತ್ತು ನಂಗೆ ಡ್ಯೂಪ್ಲೆಕ್ಸ್ ಮನೆಯೇ ಆಯಿತು. ಅಂದರೆ ಅಟ್ಟನೂ ಸೇರಿದ್ರೆ ಅದು ನೀವು ನೋಡ್ದಂಗೆ ಅದು ಒಂದು ಸಣ್ಣ ಅಟ್ಟ ಥರ ಇಲ್ಲ, ಅದೊಂದು ಕೋಣೆ ಥರನೇ ಇದೆ. ಸೊ ಇದರಲ್ಲಿ ನಮಗೆ ಏನು ಅಂತಂದರೆ, ಮುಖ್ಯವಾಗಿ ಪ್ರಯೋಗಗಳು ಮಾಡೋದಕ್ಕೂ ಸಾಕಷ್ಟು ಶ್ರಮ ಆಯಿತು ಮತ್ತು ಖರ್ಚುನೂ ಆಯಿತು. ಇದು ನಮ್ಮ ಶ್ರಮದ್ದು, ಖರ್ಚಿಂದು ಮತ್ತು ಕೆಲಸ ಆಗಿ ನಿಂತಿರೋದು ರೀತಿ. ಇನ್ನು ಅದು ಬಿಟ್ಟರೆ ಸಮಯ ಆಗಿದ್ದು ಅಂತಂದರೆ ನಮಗೆ 1 ವರ್ಷಕ್ಕಿಂತ ಜಾಸ್ತಿನೇ ಹಿಡೀತು. ಆದರೆ ನಮಗೆ ಇದು ಕೆಲಸ ಆದಮೇಲೆ ನಮಗೆ ಎಷ್ಟೊಂದು ಅನ್ನಿಸ್ತು, ಅಂದರೆ ಎಲ್ಲೆಲ್ಲಿ ಕಡಿಮೆ ಮಾಡ್ಕೊಬೋದು ಅಂತ. ಈ ಉದಾಹರಣೆಗೆ ಇವಾಗ ನಾವು ಪ್ರತಿಯೊಬ್ಬರೂ ನಾವೇ ಹುಡುಕ್ತಾ ಇದ್ವಿ. ಅಂದರೆ ಈ ಮಣ್ಣಿನ ಗೋಡೆ ಇಟ್ಕೆ ಹಾಕೋದಕ್ಕೇ ನಾವು ಹುಮ್ಮಸ್ ಕೊಡಬೇಕಾಯ್ತು, ಅವ್ರ ಹತ್ರ ಮಾತಾಡಬೇಕಾಯ್ತು, ಅದೆಲ್ಲ ಆಯಿತು. ಸೊ ಅದೆಲ್ಲನೂ ಸೇರಿ ನಾವು ಅದನ್ನು ಸಮಕಾಲೀನವಾಗಿ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಬೋದು. ಇದು ಯಾಕಂದರೆ ಪಾಯ ಹಾಕಿದಾಗ ನಾವು
ಇಟ್ಕೆ ತಯಾರು ಮಾಡ್ಕೊಳ್ತಾ ಇರೋದು, ಅದಾಗಿದ ತಕ್ಷಣ ಇಟ್ಕೆ ಆಗ್ತಾನೆ ಇಲ್ಲಿ ಗೋಡೆ ಹೇಳ್ಕೊಳೋದು, ಅದೆಲ್ಲ ಮಾಡೋಕ್ಕಾಗಿಲ್ಲ. ಸರಣಿಯಲ್ಲಿ ಒಂದಾದ್ಮೇಲೆ ಒಂದು ಮಾಡೋದಕ್ಕಾಗಿ 1 ವರ್ಷ ದಾಟ್ತದು. ಇಲ್ಲದೇ ಇದ್ರೆ ನನ್ನ ಪ್ರಕಾರ ಏನು ಅಂತಂದರೆ, ಮಳೆಗಾಲ ನಿಂತಾಗ, ಇವಾಗ ಅಕ್ಟೋಬರು ನವಂಬರಲ್ಲಿ ಏನು ಕೊನೆ ಮಳೆ ಬರ್ತವೆ, ಅದು ನಿಂತಿದ ತಕ್ಷಣ ನಿಮ್ಮ ಕೆಲಸ ಶುರು ಮಾಡಿದ್ರೆ ನಿಮಗೆ ಜೂನ್ ಅಷ್ಟೊತ್ತಿಗೆ, ಅಂದರೆ ಮುಂದಿನ ಮಳೆ ಅಷ್ಟೊತ್ತಿಗೆ ನೀವೊಂದು ಹೆಂಚಿಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಮುಂದಿಂದು 1 ವರ್ಷದೊಳಗಡೆ ಆ ಕೆಲಸ ಆಗ್ಬಿಡ್ಬೇಕು. ಅದು ಅಂದರೆ ಏನು ಈ ಥರ ಒಂದು ವ್ಯವಸ್ಥಿತವಾಗಿ ಯೋಚನೆ ಮಾಡಿಕೊಂಡ್ರೆ ಆಗುತ್ತೆ. ಆದರೆ ನಮಗೆ ಬೇರೆ ಬೇರೆ ಸಮಸ್ಯೆಗಳು ಬಂದವು. ಯಾಕಂದರೆ ಇಲ್ಲಿ ರಸ್ತೆ ಸರಿಗಿರಲಿಲ್ಲ, ಯಾವುದೇ ಒಂದು ಗಾಡಿ ಬರ್ತಾ ಇರಲಿಲ್ಲ, ಯಾವುದೇ ಒಂದು ದೊಡ್ಡ ಗಾಡಿ ಬರಬೇಕು ಅನ್ನೋದು ಇರಲಿಲ್ಲ ನಮಗೆ. ಅಂದರೆ ನಮಗೆ ಟ್ರ್ಯಾಕ್ಟರ್ ಅಷ್ಟೇ ಇರೋದ್ರಲ್ಲಿ ದೊಡ್ಡ ಗಾಡಿ, ನಾವು ಅದಕ್ಕಿಂತ ಜಾಸ್ತಿ ತುಂಬ ಒಂದ್ಸತಿ ಪಾಯೋದಕ್ಕೆ JCB ಬಂತು ಬಿಟ್ಟರೆ ಇನ್ಯಾವುದು ದೊಡ್ಡ ದೊಡ್ಡ ಮಿಷಿನ್ಗಳು ನಮಗೇನು ಬೇಕಾಗಲಿಲ್ಲ. ಸೊ ಇಷ್ಟು ನಮ್ಮದು ಮಣ್ಣಿನ ಖರ್ಚು ಮತ್ತು ಆಗಿದಿರುವಂಥ ಸಮಯದ ವಿವರಣೆ. ಓಕೆ, ಇಲ್ಲಿಗೆ ಬಂದಮೇಲೆ ಹೇಗೆ ಅನಿಸ್ತಾ ಇದೆ ಸರ್? ಹೇಗೆ ಅನಿಸ್ತಾ ಇದೆ ಮೇಡಮ್ ನಿಮಗೂ ಕೂಡ ಓವರಾಲ್ ಏನಂದರೆ ಖುಷಿ ಇದೆ ನಮಗೆ. ಈಗ ಮಾಮೂಲಿ ಸಿಮೆಂಟ್ ಮನೆಗಳಲ್ಲಿ ಯಾವ ಥರ ನೀವು ಸುಣ್ಣ ಬಣ್ಣ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತೀರಾ, ಇಲ್ಲೂ ಸೇಮ್ ಅದೇ ಥರನೇ. ಅದೇ ಥರನೇ ನೀವು ವರ್ಷಕ್ಕೊಂದ್ಸಲಿನ, ವರ್ಷಕ್ಕೆ 2 ಸಲಿನ ಮೇಂಟೆನೆನ್ಸ್ ಮಾಡೋದಿರುತ್ತೆ. ಅಲ್ಲಿ ಮಾಡೋದನ್ನ ನೀವು ಇಲ್ಲಿ ಮಾಡಿದ್ರೆ ನಿಮ್ಮ ಮನೆಯೇ ನಿಮ್ಮನ್ನು ಕಾಯುತ್ತೆ. ನಾವು ಇದುವರೆಗೂ ಫ್ಯಾನ್ ಉಪಯೋಗಿಸಿಲ್ಲ, ಅಗತ್ಯನೇ ಬಂದಿಲ್ಲ. ಮತ್ತು ಬೆಳಕಿರೋವರೆಗೂ ಮನೆ ಒಳಗಡೆ ತುಂಬ ದೀಪ ಬೇಕು ಅಂತ ನೆಸೆಸಿಟಿ ಬಂದಿಲ್ಲ ನಮಗೆ. ಏನಕ್ಕೆ ಅಂತಂದರೆ ಎಲ್ಲ ಗಾಳಿ ಬೆಳಕು ಎಲ್ಲ ಬರೋದಕ್ಕೆ ಅಂತ ಕಿಟಕಿಗಳೆಲ್ಲ ಇಟ್ಕೊಂಡಿರೋದ್ರಿಂದ ಲೈಟೂ ಆಲ್ಮೋಸ್ಟ್ ಸೂರ್ಯ ಮುಳುಗೋವರೆಗೂ ನಮಗೆ ಮನೆಯಲ್ಲಿ ಬೆಳಕಿದ್ದೇ ಇರುತ್ತೆ. ಅನ್ಲೆಸ್ ಅಂಟಿಲ್ ಏನು ತುಂಬ ಮಳೆ ಮೋಡ ಇದೆ ಆ ಥರ ಇದ್ದಾಗ ಅದಿದೆ. ಮತ್ತು ಆರೋಗ್ಯ ಅಂತ ಅಂದರೆ ಗಾಳಿ ಬೆಳಕು ಮತ್ತು ಇದು ಎಲ್ಲ ನಿಮಗೆ ಚೆನ್ನಾಗಿದ್ದಾಗ ಆಬ್ವಿಯಸ್ ಆಗಿ ಆರೋಗ್ಯನೂ ತಂತಾನೇ ಅಭಿವೃದ್ಧಿ ಆಗುತ್ತೆ. ಓಕೆ, ಮತ್ತು ಕೃಷಿ ಕೆಲಸನೂ ಇಲ್ಲೇ ಹಂಗೆ ತೊಡ್ಕೊಳ್ಳೋದ್ರಿಂದ ಮನೆ ಮುಂದೆ ನೀನು ಕ್ಲೀನ್ ಮಾಡ್ಕೋ. ಈಗ ಎಲ್ಲೋ ಹೋಗಿ ನಾವು ಜಿಮ್ಗೆ ಹೋಗಿ ಮಾಡೋದ್ರನ್ನ ಇಲ್ಲೇ ಮಾಡ್ಬೋದು. ನೀವು ಕ್ಲೀನ್ ಮಾಡೋದ್ರಲ್ಲಿ ಏನು ಮಾಡ್ತೀರಾ ಅದನ್ನೇ ವ್ಯಾಯಾಮ ಆಗುತ್ತೆ ನಿಮಗೆ. ಒಟ್ಟಾರೆ ಖುಷಿ ಇದೆ ಮಣ್ಣಿನ ಮನೆಯಲ್ಲಿ. ಹಾಂ ಹೌದು. ಮತ್ತು ನಮ್ಗಿಲ್ಲಿ ಬಂದಾಗ ಇನ್ನೊಂದೇನು ಅಂತಂದರೆ, ಇಲ್ಲಿ ಒಗ್ಕೊಂಡ್ಮೇಲೆ ಹೊರಗಡೆ ಪಟ್ಟಣದಲ್ಲಿ ಹೋದರೆ ತುಂಬ ಗಲಾಟೆ ಅನಿಸುತ್ತೆ. ಅಂದರೆ ಆ ಶಬ್ದ ಅಷ್ಟು ನಿಶಬ್ದವಾಗಿರುತ್ತೆ ಇಲ್ಲಿ. ಮತ್ತು ಈ ಸ್ವಚ್ಛಂದವಾಗಿ ಗಾಳಿ ಅಂತೂ ವ್ಯತ್ಯಾಸ ನಮ್ಗೆ ತುಂಬ ಮುಂಚೆನೇ ಗೊತ್ತಾಯಿತು. ಇನ್ನು ಆರೋಗ್ಯದ ಮೇಲೆ ಮುಂದೆ ಏನಾಗುತ್ತೆ ಅದು ನೋಡಬೇಕು, ನಾವು ಪರಿಣಾಮ ಹೆಂಗೆ ಬೀರುತ್ತೆ ಅಂತ. ಇವಾಗಂತೂ ತುಂಬ ಖುಷಿಯಾಗಿದ್ದೀವಿ.